ಸೊ ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದ ಫಸ್ಟ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಅದರಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅದೇ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದ ಸೆಕೆಂಡ್ ಪಾರ್ಟ್ನ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತೀವಿ ಅಂದರೆ, ಸೊ ನಾನು ನಿನ್ನೆ ಕ್ಲಾಸಲ್ಲಿ ಟೈಪ್ 2 ನಾನು ನಿಮಗೆ ಒಂದು ಹೇಳ್ಕೊಟ್ಟಿದ್ದೆ. ಏನಂತಂದರೆ ಎ ಪವರ್ ಎಮ್ ಮತ್ತು ಎ ಪವರ್ ಎನ್ ಇದ್ದಾಗ ನಾವು ಯಾವ ಥರ ಇದರದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ನ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೆ, ಕರೆಕ್ಟ್ ಅಲ್ಲ? ಸೊ ಇದರದ್ದು ಮುಂದಿನ ವರ್ಷನ್ ಪಾರ್ಟ್ ಏನಾಗುತ್ತಂದರೆ, ಇದರದ್ದು ಮುಂದಿನ ವರ್ಷನ್ ಕ್ವಶನ್ಸ್ ಯಾವ ಥರ ಬರ್ತಂದರೆ, ಕೆಲವೊಂದು ಟೈಮ್ ಕೇಳ್ಬೋದು ಎ ಪವರ್ ಎಮ್ ಮೈನಸ್ 1 ಅಥವಾ ಎ ಪವರ್ ಎಮ್ ಪ್ಲಸ್ 1. ಸೊ ಈ ಥರ ಕ್ವಶನ್ಸ್ ಬಂದಾಗ ಇದರದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಏನಾಗಿರುತ್ತೆ ಕಂಡುಹಿಡ್ರಿ ಅಂತ ಕೇಳ್ಬೋದು. ಸೊ ಈ ಥರ ಕೇಳಿದಾಗ ಹೆಂಗೆ ಮಾಡೋದಂತ ಸೊ ನೀವು ಯಾವಾಗಲೂ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಎ ಪವರ್ ಎಮ್ ಮತ್ತು ಎ ಪವರ್ ಎನ್, ಇದು ಆ್ಯಕ್ಚುಲಿ ಇದು ಎನ್, ಇದು ಒಂದು ನಿಮಿಷ, ಇದು ಎ ಪವರ್ ಎನ್. ಸೊ ಏನಂತಂದರೆ ನಮಗೆ ಬೇಸು ಸೇಮ್ ಆಗಿರಬೇಕು. ಪವರ್ ಏನೇ ಆಗಿರಲಿ, ಪವರ್ ಏನೇ ಆಗಿರಲಿ, ಬೇರೆ ಬೇರೆ ಆಗಿರ್ಬೋದು. ಇನ್ ಕೇಸ್ 3 ಪವರ್ 5 ಆಗಿರ್ಬೋದು ಅಥವಾ 3 ಪವರ್ 7 ಆಗಿರ್ಬೇಕು. ಈಗ ನೋಡ್ರಿ, ನಮಗೆ ಏನಾಗಿರ್ಬೇಕು ಅಂದರೆ ಯಾವಾಗಲೂ ಎಲ್ ಸಿ ಎಮ್ ತೆಗಿಬೇಕಾದ್ರೆ, ಎಚ್ ಸಿ ಎಫ್ ತೆಗಿಬೇಕಾದ್ರೆ ನಮಗೆ ಬೇಸು ಸೇಮ್ ಆಗಿರಬೇಕು. ಅಂತಕ್ಕೆ ಮಾತ್ರ ನಾವೇನಾಗುತ್ತೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡುಹಿಡೋಕ್ಕಾಗತ್ತೆ, ಕರೆಕ್ಟಲ್ಲ? ಸೊ ಈ ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ನಲ್ಲ, 3 ಪವರ್ 5 ಮತ್ತು 3 ಪವರ್ 7 ಇದಾಗಿರುತ್ತೆ ಎಲ್ ಸಿ ಎಮ್. ಎಚ್ ಸಿ ಎಫ್ ಏನಾಗುತ್ತೆ, ಎಚ್ ಸಿ ಎಫ್ ಅಂದ್ರೇನು, 2ರಲ್ಲಿ 5 ಮತ್ತು 7ರದ್ದು, 5 ಮತ್ತು 7ರದ್ದು ಯಾವ ಒಂದೇ ಮಗ್ಗೆಯಲ್ಲಿ ಬರುತ್ತೆ. ಸೊ ಒಂದೇ ಮಗ್ಗೆಯಲ್ಲಿ ಬರುತ್ತೆ, ಕರೆಕ್ಟಲ್ಲ? ಅದಕ್ಕೆ ಉಳಿದ ಯಾವ ಮಗ್ಗೆಯಲ್ಲಿ ಬರಲ್ಲ. ಮತ್ತು ಎಲ್ ಸಿ ಎಮ್ ಅಂದ್ರೇನು, 5 ಮತ್ತು 7 ಎಲ್ ಸಿ ಎಮ್ ಏನಾಗುತ್ತೆ 35 ಆಗುತ್ತೆ, ಕರೆಕ್ಟಲ್ಲ? ಸೊ ಆದ್ದರಿಂದ ಅವುಗಳದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ವ್ಯಾಲ್ಯೂ ಏನಾಗುತ್ತೆ 1 ಮತ್ತು 35 ಅಂತ. ಅಂದರೆ ಇದು 3 ಪವರ್ 5 ಬರೀಬೇಕು, ಸಾರಿ 3 ಪವರ್ 1, ಇದು 3 ಪವರ್ 35 ಅಂತ ಬರೀಬೇಕು. ಇದು ಎಸ್ಟರ್ಡೇ ಕ್ಲಾಸಲ್ಲಿ ಈ ಥರ ಡಿಸ್ಕಸ್ ಮಾಡಿದ್ವಿ. ಇದರದ್ದು ಮುಂದಿನ ವರ್ಷನ್ ಪಾರ್ಟ್ ಅಂದರೆ ಈ ಥರ ಏನಂತಂದರೆ 3 ಪವರ್ ಇದನ್ನೇ 3 ಪವರ್ 5 ಮೈನಸ್ 1 ಮತ್ತು ಇನ್ನೊಂದು 3 ಪವರ್ 7 ಮೈನಸ್ 1. ಈ ಥರ ಕೊಟ್ಟಾಗ ಹೆಂಗೆ ಮಾಡೋದು ಅಂತ ಇದರದ್ದೇ ಟೈಪ್ 3 ಆಗಿರುವಂಥದ್ದು, ಕರೆಕ್ಟಲ್ಲ? ಸೊ ಟೈಪ್ 3ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಏನಂತಂದರೆ, ಫೈಂಡ್ ದಿ ಎಚ್ ಸಿ ಎಫ್ ಆಫ್ 3 ಪವರ್ 45 ಮೈನಸ್ 1 ಆ್ಯಂಡ್ 3 ಪವರ್ 35 ಮೈನಸ್ 1 ಅಂತ. ಸೇಮ್ ನಾನು ಈಗ ಹೇಳಿದ್ನಲ್ಲ ಅದೇ ಥರನೇ. ಈಗ ನೋಡಿರಿ, 3 ಪವರ್ 45 ಮೈನಸ್ 1, ಒಂದು ನಿಮಿಷ, ಹ್ಯಾಂಡ್ ರೈಟಿಂಗ್ ಯಾಕೋ ನೀಟ್ ಆಗ್ತಿಲ್ಲ. ನೋಡಿರಿ, 3 ಪವರ್ 45 ಮೈನಸ್ 1 ಮತ್ತು ಆ್ಯಂಡ್ 3 ಪವರ್ 35 ಮೈನಸ್ 1. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಸೊ ನೀವು ಏನು ಮಾಡ್ಬೇಕಂದ್ರೆ, ನಮಗೆ ಪವರ್ಗಳಷ್ಟೇ ಬೇಕು ಇಲ್ಲಿ, ಅದರದ್ದು ಬೇಸ್ಗಳು ನಮಗೆ ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ 3 ಸೇಮ್ ಐತಿ. ಸೊ ಅವಾಗ ನಾವೇನು ಮಾಡಬೇಕು, ಪವರ್ಗಳನ್ನ ತೊಗೋಬೇಕು ಅಷ್ಟೇ. ಸೊ 45 ಮತ್ತು 35 ಏನು ಮಾಡಬೇಕು, ಎಚ್ ಸಿ ಎಫ್ನ ನೋಡ್ಬೇಕಿಲ್ಲ. ಸೊ 45 ಮತ್ತು ಎಚ್ ಸಿ ಎಫ್ 45 ಮತ್ತು 35 ಎಚ್ ಸಿ ಎಫ್ ಏನಾಗುತ್ತೆ, ಎರಡು ಒಂದೇ ಮಗ್ಗೆಯಲ್ಲಿ ಬರಬೇಕು. ಅಂತ ಯಾವ ಮಗ್ಗೆಯಲ್ಲಿ ಬರುತ್ತೆ, 5ಗಳ ಮಗ್ಗೆಯಲ್ಲಿ ಬರುತ್ತೆ, ಟೋಟಲ್ 5. ಆದ್ದರಿಂದ ನಮಗೇನಂದರೆ ಎಚ್ ಸಿ ಎಫ್ ಏನಾಗುತ್ತೆ ಅಂದರೆ, ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 3 ಪವರ್ 5 ಮೈನಸ್, ಒಂದು ನಿಮಿಷ, 3 ಪವರ್ 5 ಮೈನಸ್, ಇಲ್ಲೇ ಆ್ಯಸ್ ಇಟ್ ಈಸ್ ಒಂದಿತ್ತು, ಒಂದನ್ನು ಬರ್ಕೊಂಡ್ಬಿಟ್ರೆ. ಆದ್ದರಿಂದ ನಮಗೇನಾಗುತ್ತೆ 3 ಪವರ್ 5 ಮೈನಸ್ 1. 3 ಪವರ್ 5 ಅಂದರೆ ಏನಾಗುತ್ತೆ ನಮಗೆ, 3 ಪವರ್ 5 ಅಂದರೆ ಅದನ್ನು 3ನ್ನು 5 ಸಲ ಏನು ಮಾಡಬೇಕು, ಇದು ಮಾಡ್ಕೋಬೇಕು, ಗುಣಾಕಾರ ಮಾಡಬೇಕು. ಅಂದರೆ 3 ಇಂಟು 3 ಇಂಟು 3 ಇಂಟು 3 ಇಂಟು 3, ಸೊ ಮೈನಸ್ 1 ಅಂತ. ಸೊ ಎಷ್ಟಾಯಿತು, 3 9 93 27 27 3 81 3 243 243 ಮೈನಸ್ 1, ಆದ್ದರಿಂದ ಆಗುತ್ತೆ 242 ಆಗುತ್ತೆ. ಸೊ ಯಾವುದಾಗುತ್ತೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಈ ಥರ ನಮಗೆ ಕೇಳಿದಾಗ ಮಾಡೋದಿರುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ. ಸೊ ನೆಕ್ಸ್ಟ್ ಅದೇ ನೋಡ್ರಿ, ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ ಬೋತ್ ಅಂತ. ಸೊ 2 ಪವರ್ 35 ಮೈನಸ್ 1 ಮತ್ತು 2 ಪವರ್ 91 ಮೈನಸ್ 1 ಅಂತ. ಈ ಥರ ಕೊಟ್ಟಾಗ ಹೆಂಗೆ ಮಾಡೋದು, ಸೇಮ್ ಅದೇ ಥರನೇ. ನಮಗೇನು ಮಾಡಬೇಕು, ನಾವು 35 ಮತ್ತು 91 ಏನು ಮಾಡಬೇಕು, ಎಚ್ ಸಿ ಎಫ್ನ ಕಂಡುಹಿಡಬೇಕು. ಸೊ ಲಾರ್ಜೆಸ್ಟ್ ನಂಬರ್ ಅಂತ ಕೇಳಿದೆ, ಲಾರ್ಜೆಸ್ಟ್ ನಂಬರ್ ಅರ್ಥ ಏನು, ಮಸ ಅಂತಲೇ ಅರ್ಥ ಆಗುತ್ತೆ. ಸೊ ಯಾವುದಂತ ಕಂಡುಹಿಡ್ಬೇಕು ನಾವು, ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 35 ಮತ್ತು 91 ಎಚ್ ಸಿ ಎಫ್ ಕಂಡುಹಿಡಬೇಕು. 35 ಮತ್ತು 91 ಎಚ್ ಸಿ ಎಫ್ ಯಾವುದು ಏನಾಗಿರುತ್ತೆ, ಎರಡೂ ಒಂದೇ ಮಗ್ಗೆಯಲ್ಲಿ ಬಂದಿರಬೇಕು. ಈ 35 ಮತ್ತು 91 ಅಂತ ಯಾವ ಮಗ್ಗೆಯಲ್ಲಿ ಬರುತ್ತೆ, 7ರ ಮಗ್ಗೆಯಲ್ಲಿ ಬರುತ್ತೆ, ಕರೆಕ್ಟ್ ಅಲ್ಲ? ಮತ್ತು ಉಳಿದಿದ್ದು ಯಾವ ಮಗ್ಗೆಯಲ್ಲಿ ಬರಲ್ಲ. ಸೊ 37 ಅಂತ. ಸೊ ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೀವೇನು ಮಾಡ್ಬೋದು, ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೋದು. ನೋಡ್ರಿ, 7 1 7 5 35 ಮತ್ತು 7 1 7 7 3 21 13 91 ಆಗುತ್ತೆ. ಮತ್ತೆ ನೋಡ್ರಿ, 5 ಮತ್ತು 13 ಯಾವ ಮಗ್ಗೆಯಲ್ಲಿ ಬರುತ್ತೋ ಬರಲ್ಲ. ಸೊ ಆದ್ದರಿಂದ ನಮಗುತ್ತೆ ಓನ್ಲಿ 7ಇಂದ ಏನಾಗುತ್ತೆ, ಅದು ಆ ಸಂಖ್ಯೆ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಆದ್ದರಿಂದ ಎಚ್ ಸಿ ಎಫ್ ಏನಾಗುತ್ತೆ ನಮಗೆ 7 ಆಗುತ್ತೆ, ಕರೆಕ್ಟಲ್ಲ?
ಸೊ ನಮಗೆ ಎಚ್ ಸಿ ಎಫ್ ವ್ಯಾಲ್ಯೂ 7 ಬಂತು. ಆಮೇಲೆ ಇದರ ಆದ್ಮೇಲೆ ನಾವು ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರು. ಸೊ 3 ಪವರ್ ಇಲ್ಲಿ ಎಷ್ಟಿದೆ 2 ಇದೆ ಅಲ್ಲ, ಸಾರಿ 2 ಪವರ್ 7 ಮೈನಸ್ 1 ಅಂತ. ಸೊ 2 ಪವರ್ 7 ಮೈನಸ್ 1 ಅಂದರೆ 2 ಪವರ್ 7 ವ್ಯಾಲ್ಯೂ ಏನಾಗುತ್ತೆ, 2ಅನ್ನು 7 ಸಲ ಗುಣಾಕಾರ ಮಾಡಬೇಕು. ಆದ್ದರಿಂದ ನಮಗತ್ತ 2 ಪವರ್ 7 ಅಂದರೆ 2 2 4, 4 2 8, 8 3 24, ಸಾರಿ 8 2 16, 16 32, 32 64 ಬರುತ್ತೆ. ಬೇಕಿದ್ರೆ ಗುಣಾಕಾರ ಮಾಡ್ಕೊಂಡ್ಬಿಟ್ರೆ ಒಂದು ನಿಮಿಷ. 2 8 2 8 2 8 2 8 2. ಸೊ ಎಷ್ಟಾಯಿತು, 1 2 3 4 5 6 7, 1 2 3 4 5 6 7 ಮೈನಸ್ 1 ಕರೆಕ್ಟಾ. ಅವಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ 2 2 4, 4 2 8, 8 2 16, 16 32 64, 64 2 128, 128 ಮೈನಸ್ 1, 128 ಮೈನಸ್ 1 ಎಷ್ಟಾಗುತ್ತೆ, 127 ಆಗುತ್ತೆ ಕರೆಕ್ಟಲ್ಲ. ಸೊ ನೀವು ಈ ಥರ ಗುಣಾಕಾರ ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತಂದ್ರೆ ನಿಮ್ಗೆ ಡೈರೆಕ್ಟಾಗಿ ಅದ್ರ ವ್ಯಾಲ್ಯೂ ಗೊತ್ತಿತ್ತು ಅಂದರೆ ನೀವು ಡೈರೆಕ್ಟಾಗಿ ಬರಿಬೋದು. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ ನೋಡ್ರಿ, ಸೇಮ್ ಅದೇ ಥರ ಅವಾಗ ನೀವು ಇಷ್ಟೊತ್ತು ಏನು ಮಾಡಿದ್ರಿ, ಇದು ಮೈನಸ್ ವ್ಯಾಲ್ಯೂ ಮಾಡಿದ್ರಿ. ಇದೇ ಥರ ಸೇಮ್ ಪ್ಲಸ್ ಇಂದ ಐತಿ. ಪ್ಲಸ್ ಇಂದ ಅಂದ್ರೇನು 5 ಪವರ್ 9 ಪ್ಲಸ್ 2 ಮತ್ತು 5 ಪವರ್ 7 ಪ್ಲಸ್ 2 ಅದರದ್ದು ಏನಾಗುತ್ತಾ ಹೆಚ್ ಸೇಫ್ ಅಂತ ನೋಡ್ರಿ. ಈ 9 ಮತ್ತು 5 ಏನಾಗುತ್ತಾ, ಯಾವ ಮಗ್ಗಿಯಲ್ಲಿ ಬರುತ್ತೆ, ಎರಡು ಒಂದೇ ಮಗ್ಗಿಯಲ್ಲಿ ಬರಬೇಕು ಆ ಸಂಖ್ಯೆ. ಸೊ ಯಾವ ಮಗ್ಗಿಯಲ್ಲಿ ಬರುತ್ತೆ, ನಮಗೆ ಯಾವ ಮಗ್ಗಿಯಲ್ಲಿ ಬರಲ್ಲ. ಇನ್ ಕೇಸ್ ಒಂದನ್ನು ಮಗ್ಗಿ ಬಿಟ್ಟು ಉಳುಕಿದ್ದು ಯಾವ ಮಗ್ಗಿಯಲ್ಲಿ ಬರಲ್ಲ, ಅದು ಕರೆಕ್ಟಲ್ಲ. ಸೊ ಆದ್ದರಿಂದ ನಮ್ಗೆ ಎಚ್ ಸಿ ಎಫ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಈ ಒಂದನ್ನ ಏನು ಮಾಡ್ಬೇಕು ನಾವು, ಅಲ್ಲಿ ಅದರದ್ದು ಪವರ್ ಮೇಲೆ ಬರೀಬೇಕು, ಅದರದ್ದು 5 ಪವರ್ ಮೇಲೆ ಬರೀಬೇಕು. ಸೊ 5 ಪವರ್ 1 ಪ್ಲಸ್ 2. ಆದ್ದರಿಂದ ಏನಾಗುತ್ತೆ, ಇಲ್ಲಿ 5 ಪವರ್ 1 ಅಂದ್ರೆ ಏನಾಗುತ್ತೆ, ಅರ್ಥ 5ನೇ ಆಗುತ್ತೆ. 5 ಪ್ಲಸ್ 2 ಎಷ್ಟಾಗುತ್ತೆ, 7 ಆಗುತ್ತೆ. ಸೊ ಆದ್ದರಿಂದ ಅವಾಗ ಎಚ್ ಸಿ ಎಫ್ ವ್ಯಾಲ್ಯೂ ಏನಾಗುತ್ತೆ, 7 ಆಗುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ, ಸೊ ಎಲ್ಲ ಎಚ್ ಸಿ ಎಫ್ ಇದೆನಾ. ಸೊ ನಿಮ್ಗೆ ಇನ್ ಕೇಸ್ ಎಲ್ ಸಿ ಎಮ್ ಕೇಳಿದ್ರೆ ಏನು ಮಾಡ್ಬೋದು ಅಂತ ಡೌಟ್ ಇರ್ಬೋದು. ಸೊ ಬೇಕಿದ್ರೆ ಇದೇ ಪ್ರಾಬ್ಲಮ್ನ ನಮ್ಮ ಎಲ್ ಸಿ ಎಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಅದೇ ಥರನೇ ನೋಡ್ರಿ, ವಾಟ್ ಈಸ್ ದ ಎಚ್ ಸಿ ಎಫ್ ಆಫ್ 3 ಪವರ್ 29 ಮೈನಸ್ 9 ಮತ್ತು 3 ಪವರ್ 38 ಮೈನಸ್ 9 ಅಂತ ನೋಡ್ರಿ. ನಮಗೆ 3 ಪವರ್ 29 ಮೈನಸ್ 9 ಕರೆಕ್ಟಲ್ಲ. ಮತ್ತು ಇನ್ನೊಂದು ನಂಬರ್ ಏನೈತಿ, 3 ಪವರ್ 38 ಮೈನಸ್ 9 ಅಂತ ಇದೆ. ಬೇಕಿದ್ರೆ ಅದನ್ನು ಬೇರೆ ಬೇರೆ ಬರಿತೀನಿ ನೋಡ್ರಿ, ಒಂದು ನಿಮಿಷ. ಇಲ್ಲೇನಂತಿದೆ 3 ಪವರ್ 29 ಮೈನಸ್ 9 ಕರೆಕ್ಟಲ್ಲ. ಸೊ ಇನ್ನೊಂದು ನಂಬರ್ ಯಾವುದಿದೆ, 3 ಪವರ್ 38 ಮೈನಸ್ 9 ಅಂತ ಕರೆಕ್ಟಲ್ಲ. ಸೊ ನೋಡ್ರಿ, 3 ಪವರ್ 29 ಮೈನಸ್ 9 ಮತ್ತು 3 ಪವರ್ 38 ಮೈನಸ್ 9 ಅಂತ ಐತಿ. ಸೊ ಈ 9 ನಾವು ಏನಂತ ಬರ್ಕೋಬೋದು, 3 ಸ್ಕ್ವೇರ್ ಅಂತ ಬರ್ಕೋಬೋದಲ್ಲ. ಸೊ ಅದಕ್ಕೆ 3 ಪವರ್ 29 ಮೈನಸ್ 3 ಸ್ಕ್ವೇರ್ ಅಂತ ಬರ್ಕೊಂಬಿಡಿ. ಅವಾಗ ನಮಗೇನಾಗುತ್ತೆ, ಇಲ್ಲಿ ನೋಡ್ರಿ 3 ಸ್ಕ್ವೇರ್ ಕಾಮನ್ ಬರುತ್ತೆ. 3 ಸ್ಕ್ವೇರ್ ಕಾಮನ್ ಬಂದರೆ ನಮಗೇನು ಒಳಗೇನು ಉಳಿತದ, 3 ಪವರ್ 27 ಮೈನಸ್ 1 ಅಂತ ಉಳಿತದೆ. ಅದೇ ಥರನೇ ಇಲ್ಲಿ ನೋಡ್ರಿ, ಇದನ್ನು ಕೂಡ 9 ನಾವು ಏನು ಬರಿಬೋದು, 3 ಸ್ಕ್ವೇರ್ ಅಂತ ಬರಿಬೋದು. ಅದಕ್ಕೆ 3 ಪವರ್ 38 ಮೈನಸ್ 3 ಸ್ಕ್ವೇರ್ ಅಂತ. ಸೊ ಅವಾಗ ನಮಗೆ 3 ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನಾಗುತ್ತೆ, 3 ಸ್ಕ್ವೇರ್ ಹೊರಗೆ ಬರುತ್ತೆ ಮತ್ತು ಒಳಗಡೆ 3 ಪವರ್ 36 ಮೈನಸ್ 1 ಅಂತ ಉಳಿತದೆ ಕರೆಕ್ಟಲ್ಲ. ಅವಾಗ ನಮ್ಗೆ ಈ ಥರ ಬಂದಮೇಲೆ ಇವೆರಡರ ಕಂಪ್ಯಾರಿಸನ್ ಮಾಡಬೇಕು. ನಮ್ಗೆ ಏನಾಗುತ್ತೆ, ಈ 3 ಪವರ್ 27 ಮತ್ತು 3 ಪವರ್ 36. ಸೊ 36 27 ಯಾವ ಮಗ್ಗಿಯಲ್ಲಿ ಬರುತ್ತಾ, ಕಾಮನ್ ಆಗಿ 9ರ ಮಗ್ಗಿಯಲ್ಲಿ ಬರುತ್ತೆ ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೆ 9ರ ಮಗ್ಗಿಯಲ್ಲಿ ಬರುತ್ತಲ್ಲ. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ 27 ಮತ್ತು 36ನ ಸೆಪ್ರೇಟ್ ಆಗಿ ಅದ್ರದ್ದು ಎಚ್ ಸಿ ಎಫ್ ಅಂತ ಬರ್ಕೊಂಡು ಎಚ್ ಸಿ ಎಫ್ ಆಫ್ 27 36 ಅದರದ್ದು ಏನಾಗುತ್ತೆ ವ್ಯಾಲ್ಯೂ 9 ಆಗುತ್ತೆ ಕರೆಕ್ಟಲ್ಲ. 9 3 ಪವರ್ 9 ಈ ಸಾರಿ 9 ಆಗುತ್ತೆ. ಯಾಕಂದರೆ 27 ಮತ್ತು 36 9ರ ಮಗ್ಗಿಯಲ್ಲಿ ಬರುತ್ತೆ. ಅದಕ್ಕೆ ನಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ವ್ಯಾಲ್ಯೂ ಏನು ಬರುತ್ತೆ, 9 ಬರುತ್ತೆ. ಈ ಬಂದ ಮೇಲೆ 9 ಬಂದ ಮೇಲೆ ನಾವೇನು ಮಾಡಬೇಕು, ಆಸ್ ಇಟ್ ಇಸ್ ಆಗಿ ನೆಕ್ಸ್ಟ್ ಸ್ಟೆಪ್ಪು 3 ಪವರ್ 9 ಮೈನಸ್ 1 ಬರ್ಕೊಂಡು ಆಸ್ ಇಟ್ ಇಸ್ ಇಲ್ಲಿ ಏನೈತಿ, 3 ಸ್ಕ್ವೇರ್ ಎರಡು ಕಡೆ ಐತಿ. ಅದಕ್ಕೆ ನಾವು 3 ಸ್ಕ್ವೇರ್ನ ತೊಗೋಬೇಕಾಗುತ್ತೆ, 3 ಸ್ಕ್ವೇರ್ ಅಂತ. ಸೊ ಇದೇನಾಗುತ್ತೆ, ಎಚ್ ಸಿ ಎಫ್ ವ್ಯಾಲ್ಯೂ ಆಗಿರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಈ 3 ಸ್ಕ್ವೇರ್ನ ಮತ್ತೆ ಒಳಗಡೆ ಗುಣಾಕಾರ ಮಾಡ್ಕೊಂಡ್ಬಿಟ್ರೆ, ಯಾಕಂದರೆ ಇವರು ಹೊರಗಡೆ ಕಾಮನ್ ಕಾಮನ್ ಇಲ್ಲ ಇಲ್ಲಿ. ಸೊ ಅದೇನಾಯ್ತು, ಮಲ್ಟಿಪ್ಲೈ ರೂಪದಾಗೈತಿ. ಒಂದು ನಿಮಿಷ ಇದನ್ನು. ಸೊ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು, ಸೊ 3 ಸ್ಕ್ವೇರ್ 3 ಪವರ್ 9 ಮೈನಸ್ 1 ಅಂತ. ಸೊ ಈ 3 ಸ್ಕ್ವೇರನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ನಾವು ಇಲ್ಲಿ ನೋಡ್ರಿ 3 ಆಸ್ ಇಟ್ ಈಸು. ಇಲ್ಲಿ ನೋಡ್ರಿ ಏನಾಗುತ್ತೆ, ಗುಣಾಕಾರ ಮಾಡಿದಾಗ ನಮಗೆ ಅವುಗಳ ಪವರ್ ವ್ಯಾಲ್ಯೂ ಇರ್ತಲ್ಲ, ಅವಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಏನಂತಂದರೆ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂತ ಈ ಥರ ಇತ್ತಂದರೆ ಅವುಗಳ ಏನಾಗುತ್ತೆ, ಪವರ್ ವ್ಯಾಲ್ಯೂ ಪ್ಲಸ್ ಆಗುತ್ತೆ. ಆದ್ದರಿಂದ 2 ಪ್ಲಸ್ 9 ಎಷ್ಟಾಗುತ್ತೆ, 11 ಆಗುತ್ತೆ. 11 ಮೈನಸ್ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಇಂಟು 1 3 ಸ್ಕ್ವೇರ್ ಅಂದ್ರೆ ವ್ಯಾಲ್ಯೂ 9 ಅಂತ ಕರೆಕ್ಟಲ್ಲ. ಆದ್ದರಿಂದ 3 ಪವರ್ 11 ಮೈನಸ್ 1 ಅಂತ ಯಾವುದು
3 power 11 minus 9. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಇದೇನಾಯ್ತು ನಿಮಗೆ ಎಚ್ ಸಿ ಎಫ್ ಕಂಡಿಡಿದಾಯ್ತು. ಸೊ ಇನ್ ಕೇಸ್ ನಿಮಗೆ ಎಲ್ ಸಿ ಎಂ ಕಂಡಿಡಿ ಅಂತ ಕೇಳಿದ್ರೆ ತಿಳ್ಕೊಡ್ರಿ. ಸೊ ಎಲ್ ಸಿ ಎಂ ಅಂದ್ರೆ ನೀವೇನು ಮಾಡಬೇಕು, ಎಲ್ ಸಿ ಎಂ ಅಂದರೆ 29 ಮತ್ತು 38 28 ಮತ್ತು 38 ಏನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡಿರಲಿ. ಸೊ ನೋಡ್ರಿ ಈ 29 ಬೇರೆ ಮಗ್ಗಿಲೆ ಬರುತ್ತೆ ಮತ್ತು 38 ಬೇರೆ ಮಗ್ಗಿಲೆ ಬರುತ್ತೆ. ಅದಕ್ಕೆ ನಾವು ಡೈರೆಕ್ಟಾಗಿ ಅದನ್ನು ಮಲ್ಟಿಪ್ಲೈ ಮಾಡಿ ಬರೆದ್ರು ಕೂಡ ನಡೀತಾರೆ. ಸೊ ಆದ್ದರಿಂದ 3 power 29 into 38 minus 9 ಅಂತ. ಸೊ ಇದೇ ನಮ್ಗೆ ಏನಾಗುತ್ತೆ, ಎಲ್ ಸಿ ಎಮ್ ಆಗಿರುತ್ತೆ ಅದರದ್ದು. ಸೊ ಇದೇನಿದು, ಇದು ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಇಲ್ಲಿ ಯಾಕೆ ತೊಗೊಂಡಿಲ್ಲ ಅಂದರೆ ಇಲ್ಲಿ ಅದು ಏನಾಗುತ್ತೆ ನಮಗೆ ಲಾರ್ಜೆಸ್ಟ್ ನಂಬರ್ ಬರುತ್ತೆ. ನೋಡ್ರಿ 3 power 29 into 38. ಸೊ ಅದನ್ನು ಗುಣಕಾರ ಮಾಡಿದಾಗ ಎಷ್ಟಾಗುತ್ತೆ, ಲಾರ್ಜೆಸ್ಟ್ ನಂಬರಲ್ಲಿ ಬರುತ್ತೆ. ಅದಕ್ಕೆ ಇದು. ಸೊ ಈ ಥರ ಕಾಮನ್ ಆಗಿ ಕೇಳಲ್ಲ, ಬಟ್ ನಿಮ್ಗೆ ನೆನ್ಪಿಡ್ಕೋಬೇಕು. ಎಲ್ ಸಿ ಎಮ್ ಕೇಳಿದ್ರೆ ಯಾವ ಥರ ಬರೆಯೋದಂತ, ಮತ್ತು ಹೆಚ್ ಸಿ ಎಫ್ ಕೇಳಿದ್ರೆ ಯಾವ ಥರ ಬರೆಯೋದಂತ, ಅರ್ಥ ಆಯ್ತಲ್ಲ. ಬಟ್ ಈ ಥರ ಕೇಳೋ ಚಾನ್ಸಸ್ ಭಾಳ ಹೈ ಇರುತ್ತೆ. ಕರೆಕ್ಟಲ್ಲ, ನಮ್ಮ ಸ್ಟೇಟಲ್ಲಿ ಕೇಳಿಕೊಂಡು ಪರವಾಗಿಲ್ಲ, ಬಟ್ ಸೆಂಟ್ರಲಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು, ಆರ್ ಆರ್ ಬಿ ಎಕ್ಸಾಮ್ ಆಗಿರ್ಬೋದು, ಎಸ್ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು, ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಸೊ ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಾವೇನು ಮಾಡಿದ್ವಿ, ಅದರದ್ದು ಪವರ್ ರಿಲೇಟೆಡ್ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಕಂಡುಹಿಡಿದು ತಿಳ್ಕೊಂಡ್ವಿ. ಸೊ ಈಗ ನೆಕ್ಸ್ಟ್ ಏನು ಕೇಳ್ಬೋದು, ನೀವೇನು ಕೇಳ್ಬೋದು, ಬರೀ ನಂಬರಿಂಗ್ ಅಷ್ಟೇ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕೇಳ್ತಾರ ಅಂತ. ಇಲ್ಲ, ನಮಗೆ ಇಲ್ಲಿ ಪಾಲಿನಿಯಮ್ ರಿಲೇಟೆಡ್ನು ಕೇಳ್ತಾರೆ. ಪಾಲಿನಾಮಿಯಲ್ಸ್ ಅಂದ್ರೆ ಏನು, ಬೀಜೋಕ್ತಿ ಅಂತ. ಸೊ ಬೀಜೋಕ್ತಿ, ಸೊ ನೀವು ಕಾಮನ್ ಆಗಿ ಕೇಳ್ತಿರ್ತೀರ ಬೀಜೋಕ್ತಿ ಅಂತ ಕನ್ನಡದಲ್ಲಿ. ಸೊ ಬೀಜೋಕ್ತಿಗಳದನ್ನ ಏನು ಮಾಡ್ತಾರೆ ಅವರು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಪಾಲಿನಾಮಿಯಲ್ಸ್ ಅಂದ್ರೆ ಏನು, ಬೀಜೋಕ್ತಿಗಳಂತ. ಯಾವ ಥರ ಬೀಜೋಕ್ತಿಗಳು ಬರ್ತಾವೆ ಅಂದರೆ ನಮಗೆ ಇಲ್ಲಿ ನೀವು ನೋಡಿರ್ಬೋದು, a + b ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಫಾರ್ಮುಲಾ, a² + b² + 2ab, ಮತ್ತು a - a³ - b³ ಇಂಥದ್ದು ಫಾರ್ಮುಲಾ ರಿಲೇಟೆಡ್ ಕೇಳ್ಬೋದು. a - b a² + ab + b². ಸೊ ಮತ್ತು ಇನ್ನೊಂದು a - b ಹೋಲ್ ಸ್ಕ್ವೇರ್, ಇದರದ್ದು ಏನಾಗುತ್ತೆ a² + b² - 2ab, ಕರೆಕ್ಟಲ್ಲ. ಮತ್ತು ಇನ್ನೊಂದು ಯಾವುದಂದ್ರೆ a³ + b³ ಅನ್ಕೊಳ್ಳಿ, a³ + b³. ಸೊ a² + b² - 2ab ಮತ್ತು a + b ಅಂತ. ಇದು 2ab ಅಲ್ಲ, ಇದು ಓನ್ಲಿ ab - ab. ಸೊ ಈ ಥರ ನಿಮಗೆ ಇಲ್ಲಿ ಇವುಗಳದ್ದು ಫಾರ್ಮುಲಾ ನಮಗೆ ಗೊತ್ತಿತ್ತು ಅಂದರೆ, ಬೀಜೋಕ್ತಿದ್ದು ಏನಂತಂದರೆ ಅಲ್ಜಿಬ್ರಾದ್ ನಿಮಗೆ ಫಾರ್ಮುಲಾಸ್ಗಳು ಗೊತ್ತಿತ್ತು ಅಂದರೆ ಈಸಿಯಾಗಿ ನಿಮಗೆ ಫ್ಯಾಕ್ಟರ್ಗಳು ಯಾವುದು ಕಾಮನ್ ಆಗುತ್ತೆ ಅಂತ ಕಂಡುಹಿಡ್ಕೊಬೋದು. ನೋಡ್ರಿ ಇಲ್ಲಿ ಇನ್ ಕೇಸ್ ನಮಗೆ ಯಾವ್ದಾವ್ದು ಕಂಪೇರ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ತೊಗೊಂಡ್ರೆ ಯಾವುದು ಕಾಮನ್ ಮಾಡ್ಬೋದು ಅಂದರೆ a - b ಬೇರೆ ಐತಿ, a + b ಬೇರೆ ಐತಿ, ಇಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಇದು ಮತ್ತು ಇದು ಬೇರೆ ಬೇರೆ. ಸೊ ಇಲ್ಲಿ ನಮಗೆ ಹೆಚ್ ಸಿ ಎಫ್ ಏನಾಗುತ್ತೆ, ಹೆಚ್ ಸಿ ಎಫ್ ಆ್ಯಸ್ ಇಟ್ ಇಸ್ ಯಾವುದೇ ಕಾಮನ್ ಟರ್ಮ್ ಇಲ್ಲ ಅಂದರೆ ಅದು ಒಂದಾಗುತ್ತೆ. ಅದೇ ನಮ್ಗೆ ಎಲ್ ಸಿ ಎಮ್ ಕೇಳಿದ್ರೆ ಇವೆಲ್ಲಸು ಮಲ್ಟಿಪ್ಲೈ ಆಗಿ ಬರುತ್ತೆ, ಕರೆಕ್ಟಾ. ಎಲ್ ಸಿ ಎಮ್ ಅಂದ್ರೇನು ಲಾರ್ಜೆಸ್ಟ್ ನಂಬರಲ್ಲಿ ಬರುತ್ತೆ. ನೀವು ಕೇಳ್ಬೋದು ಬೇಕಿದ್ರೆ ಇಲ್ಲಿ ಅದನ್ನು ಹೆಚ್ ಸಿ ಎಫ್ದು ನಾವು ಲಾಂಗ್ ಫಾರ್ಮ್ ನೋಡಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ, ಮತ್ತು ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪ್ಲಿಕೇಶನ್. ಬಟ್ ಮಲ್ಟಿಪ್ಲಿಕೇಶನ್ ಅಂದ್ರೇನು, ಲೀಸ್ಟ್ ಆಗಂತ ಮಲ್ಟಿಪ್ಲಿಕೇಶನ್ ನಂಬರ್ ಬರುತ್ತೆ, ಬಟ್ ಅವುಗಳದೆಲ್ಲ ಸಂಖ್ಯೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟಲ್ಲ. ಸೊ ಇದೇ ರಿಲೇಟೆಡ್ ಪ್ರಾಬ್ಲಮ್ಸ್ ಬೇಕಿದ್ರೆ ನೋಡೋಣ. ಇಲ್ಲಿ ಏನಂತಿದೆ, ಫಸ್ಟ್ನೇದಾಗಿ ಫೈಂಡ್ ದ ಎಚ್ ಸಿ ಎಫ್ ಆಫ್ ದಿ ಫಾಲೋಯಿಂಗ್ ಪಾಲಿನಾಮಿಯಲ್ ಅಂತ, ಅಂದರೆ ಈ ಕೆಳಗಿನ ಬಹುಪದೋಕ್ತಿಯ ಮಸಾವನ್ನು ಕಂಡುಹಿಡ್ರಿ ಅಂತ. ಸೊ ಫಸ್ಟ್ನೇದಾಗಿ ನಮ್ಗೆ ಏನಂದರೆ ಇಲ್ಲಿ ಇದನ್ನು ಈ ಪ್ರಾಬ್ಲಮ್ ನಾವು ಏನು ಮಾಡ್ಬೋದು, ಎರಡು ರೀತಿಯಲ್ಲಿ ಮಾಡ್ಬೋದು. ಹೆಂಗಂತಂದರೆ ಒಂದು ವ್ಯಾಲ್ಯೂನ ಪುಟ್ ಮಾಡಿ ಮಾಡ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಫ್ಯಾಕ್ಟರೈಸೇಷನ್ ಮಾಡಿನೂ ಮಾಡ್ಬೋದು. ಫ್ಯಾಕ್ಟರೈಸೇಷನ್ ಅದರದ್ದು ಅಪವರ್ತನ ಕಂಡುಹಿಡಬೇಕು ಇಲ್ಲಿ. ಸೊ 15x² + 8x - 12, 3x² + x - 2, ಮತ್ತು 3x² - 2x, ಮತ್ತು ಇನ್ನೊಂದು 9x² - 12x + 4. ಇವುಗಳದ್ದು ಏನು ಮಾಡಬೇಕು, ಒಂದೊಂದು ಇಂಡಿವಿಜುವಲ್ ಆಗಿ ನಾವೇನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ನಿಮಗೆ ಎರಡೂ ಮೆಥಡ್ ತಿಳಿಸ್ತೇನೆ ನಾನು. ಸೊ ನಿಮ್ಗೆ ಯಾವುದು ಈಸಿಯೆಸ್ಟ್ ಮೆಥಡ್ ಅನ್ಸುತ್ತಲ್ಲ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ನಾನು ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ತೋರಿಸ್ತೀನಿ ನೋಡ್ರಿ ಯಾವ ಥರ ಅಂತ. ಫ್ಯಾಕ್ಟರೈಸೇಷನ್ ಇದು ಮೆಥಡ್ 2. ಸೊ ನಮಗೆ ಫಸ್ಟ್ನೇದಾಗಿ 15x² - 8x ಪ್ಲಸ್ 8x - 12. ಸೊ ಇದರದ್ದು ನಾವು ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನಾಗುತ್ತೆ, ಸೊ ನಿಮಗೆ ಕಾಮನ್ ಆಗಿ ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರ ಏನಂತಂದರೆ ನಮಗೆ ಬೀಜೋಕ್ತಿಗಳು ಅಂದರೆ ಅಲ್ಜಿಬ್ರಾ ಬಂದಾಗ ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋದು ಹೆಂಗಂತ. ಸೊ ನೀವು ಫಸ್ಟ್ ಮತ್ತು ಲಾಸ್ಟನ್ನು ಗುಣಕಾರ ಮಾಡ್ಕೋಬೇಕು. 15 × 12 ಎಷ್ಟಾಗುತ್ತೆ, 180 ಆಗುತ್ತೆ. 180 ಗುಣಕಾರ ಮಾಡಿದರೆ ನಮಗೆ 180 ಆಗಿರಬೇಕು. ಒಂದು ನಿಮಿಷ, ಗುಣಕಾರ ಮಾಡಿದರೆ 180 ಆಗಿರಬೇಕು, ಮತ್ತು ಕೂಡಿಸಿದರೆ 8 ಆಗಿರ್ಬೇಕು ಅಂತ ಸಂಖ್ಯೆ ಯಾವ್ದು ಬರುತ್ತೆ, 10 ಮತ್ತು 8 ಅಲ್ಲ, 10 ಮತ್ತು 8 ಅಲ್ಲ, ಸಾರಿ. ಗುಣಕಾರ ಮಾಡಿದರೆ 180 ಆಗಿರಬೇಕು, ಮತ್ತು ಕೂಡಿಸಿದ್ರೆ 8 ಆಗಿರ್ಬೇಕು ಅಂತ. 180 ನೀವು ಫ್ಯಾಕ್ಟರೈಸೇಷನ್ ಮಾಡಿ ನೋಡಿ ಇಲ್ಲಿ. ಸೊ 180 2 90 2 45 ಮತ್ತು
5 9 ಸೊ ನೋಡಿದ್ರೆ ಏನಾಗುತ್ತೆ 2 4 4 5 20 28 9 180 ಬರುತ್ತೆ. ಬಟ್ ಕೂಡಿಸಿದ್ರೆ ಅಷ್ಟಾಗಲ್ಲ ಕರೆಕ್ಟಲ್ಲ. ಮತ್ತೆ ನೋಡ್ರಿ ಬೇರೆ ನೋಡ್ರಿ ಇದು 5 10 ಮತ್ತೆ 2 9 18 ಬಟ್ ಇದು ಬರಲ್ಲ, ಇದನ್ನು ಕೂಡ ಬರಲ್ಲ. ನೀವು ಇನ್ನೊಂದು 9 4 36 -5 ಇದನ್ನು ಕೂಡ ಬರಲ್ಲ. 36 × 5 85 ಆಗುತ್ತೆ, ಅಲ್ಲ 180 ಆಗುತ್ತೆ. ಸೊ ಅದು ಬರಲಿಲ್ಲ ಅಂದ್ರೆ ಇನ್ನೊಂದು ನೋಡ್ರಿ 9 5 45 ಮತ್ತೆ 4 ಇದು ಕೂಡ ಮಾಡಿದ್ರು ಕೂಡ ಏನಾಗುತ್ತೆ 180 ಬರುತ್ತೆ. ಸೊ ಇದ್ರದ್ದು ಫ್ಯಾಕ್ಟರೈಸೇಷನ್ಸ್ ಬರಲ್ಲ. ಸೊ ಯಾವ್ದ್ರದ್ದು ಬರುತ್ತೆ ನೋಡ್ರಿ ನೆಕ್ಸ್ಟ್ 45 × 2 ಬರಲ್ಲ. ಸೊ ಅದು ಬರಲಿಲ್ಲ ಅಂದರೆ 10 × 80 ಸಾರಿ 10 × 18 ಸೊ 10 × 18 ಎಷ್ಟಾಗುತ್ತೆ 180 ಆಗುತ್ತೆ. ನೋಡ್ರಿ ಅದರಲ್ಲಿ ಒಂದನ್ನು ಕಳೀರಿ, 18ರಲ್ಲಿ 10 ಕಳೆದ್ರೆ ಇಷ್ಟು ಬರುತ್ತೆ 8 ಬರುತ್ತೆ. ಅಂದರೆ ಇದು ಸಂಖ್ಯೆ ಬರುತ್ತೆ ನಮಗೆ 10 × 18 ಅಂತ ಬರುತ್ತೆ. ಸೊ ಅವಾಗ ನಾವೇನು ಮಾಡ್ಬೇಕಂದ್ರೆ ಫ್ಯಾಕ್ಟರೈಸೇಷನ್ ಹೆಂಗೆ ಮಾಡ್ಬೇಕಂದ್ರೆ ನೋಡಲಿ. ಸೊ ಇದು 12 ಇತ್ತು 12. ಸೊ ಅವಾಗ ನಮಗೆ ಫ್ಯಾಕ್ಟರೈಸೇಷನ್ಸ್ ಏನು ಬರುತ್ತೆ ಇವೇನೇ ಇನ್ನು ಇವು ಎಲ್ ಸಿ ಎಮ್ ಮತ್ತು HCF ರಿಲೇಟೆಡ್ ಬೇಸಿಕ್ ಕ್ವಶನ್ಸ್ ಆಗಿರುವಂಥದ್ದು. ಇನ್ನು ಆ್ಯಕ್ಚುಲಿ ರಿಯಲ್ ಕ್ವಶನ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ರಿಯಲ್ ಅಪ್ಲೈಡ್ ಕ್ವಶನ್ಸ್ ಬರ್ತವೆ ಇಲ್ಲ LCM ಮತ್ತು HCF ಅಲ್ಲಿ ಅಪ್ಲಿಕೇಶನ್ಸ್, ಅದರ ಅಪ್ಲಿಕೇಶನ್ಸ್ ಮೇಲೆ ಭಾಳ ಕೇಳ್ತಾರೆ. ಸೊ ನೋಡ್ರಿ ನಮಗೆ ಗುಣಾಕಾರ ಮಾಡಿದರೆ ಏನಾಗಿರ್ಬೇಕು 180 ಬಂದಿರಬೇಕು, ಮತ್ತು ಕೂಡಿಸಿ ಕಳೆದ್ರೆ 8 ಬಂದಿರಬೇಕು. ಅಂಥ ಸಂಖ್ಯೆ ಯಾವುದಂತಂದರೆ 10 ಮತ್ತು 18 ಬರುತ್ತೆ. ಸೊ 15x² ಪ್ಲಸ್ 10x ಇದು -x -10 ಬರ್ಕೋಬೇಕು. ಸಾರಿ ಒಂದು ನಿಮಿಷ, ಇದು -10x ಯಾಕಂದರೆ ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಐತಿ. ಸೊ ಇದು ಪ್ಲಸ್ 18x - 12. ಸೊ ಇದನ್ನು ಬರೆದ್ಮೇಲೆ ಇದ್ರ ಫ್ಯಾಕ್ಟರೈಸೇಷನ್ಸ್ ಮಾಡ್ರಿ. ನೋಡಲ್ಲಿ 15 ಮತ್ತು 10ರಲ್ಲಿ ಯಾವ ಕಾಮನ್ ಐತಿ 5 ಕಾಮನ್ ಐತಿ. ಮತ್ತು x ಅಲ್ಲಿ ಏನು ಕಾಮನ್ ಐತಿ x² x ಅಲ್ಲಿ x ಕಾಮನ್ ಐತಿ ಬ್ರ್ಯಾಕೆಟ್ 5x ಕಾಮನ್ ತೊಗೊಂಡ್ರೆ ಒಳಗೆ ಏನು ಉಳಿತು 3x - 2 ಉಳಿತು ಪ್ಲಸ್ ನೋಡಿರಿ 18 ಮತ್ತು 12ರಲ್ಲಿ ಏನು ಕಾಮನ್ ಐತಿ 6 ಕಾಮನ್ ಐತಿ ಕರೆಕ್ಟ್ 6. ಮತ್ತು x ಕಾಮನ್ ಇಲ್ಲ, x ಆಸ್ ಇಟ್ ಇಸ್ 6 3 18 3x - 2. ಸೊ ಅವಾಗ ನಮಗೇನಾಗುತ್ತೆ ನೋಡ್ರಿ 3x - 2 3x - 2 ಕಾಮನ್ ಐತಿ 3x - 2 ಆಸ್ ಇಟ್ ಇಸ್. ಮತ್ತು 5x + 3 ಸಾರಿ 5x + 6 ಅಂತ. ಸೊ ಇದು ಫಸ್ಟ್ ಆಲ್ಜಿಬ್ರಾದ ಒಂದು ನಮ್ಗೆ ಫ್ಯಾಕ್ಟರೇಷನ್ ಬಂತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇನ್ನೊಂದು ಯಾವುದೈತಿ 3x² ಪ್ಲಸ್ x - 2 ದೊಡ್ಡಲ್ಲ. ಸೊ ಇದ್ರಲ್ಲಿ ಫ್ಯಾಕ್ಟರೈಸೇಷನ್ಸ್ ಮಾಡ್ರಿ ಏನಾಗುತ್ತೆ ನಮಗೆ ನೋಡಿ ಗುಣಾಕಾರ 3 ಮತ್ತು 2 ಗುಣಾಕಾರ ಮಾಡಿದ್ರೆ 6 ಬರಬೇಕು. ಗುಣಾಕಾರ ಮಾಡಿದರೆ 6 ಬರಬೇಕು, ಮತ್ತು ಕೂಡಿಸಿ ಕಳೆದ್ರೆ 1 ಬಂದಿರಬೇಕು. ಅಂತ ಸಂಖ್ಯೆ ಯಾವುದು 3 ಮತ್ತು 2 ಅಂತ ಕರೆಕ್ಟ್. ದೊಡ್ಡ ಸಂಖ್ಯೆ ಮುಂದೆ ಏನೈತಿ ಪ್ಲಸ್ ಐತಿ, ಪ್ಲಸ್ ಇದು ಮೈನಸ್ ಅಂತ. ಸೊ ಆದ್ದರಿಂದ 3x² ಪ್ಲಸ್ 3x ಮೈನಸ್ 1 ನಿಮಿಷ 3x - 2x ಇದು ಮೈನಸ್ -2. ಸೊ ಇವುಗಳದ್ದು ನಮಗೆ ಕಾಮನ್ ತೆಗಿರಲ್ಲ ನೋಡಿರಿ 3x² ಪ್ಲಸ್ 3x ಅಲ್ಲಿ ಕಾಮನ್ ಏನು ಬರುತ್ತೆ 3x ಬರುತ್ತೆ. ಸೊ ಒಳಗೆ x ಉಳಿತು ಪ್ಲಸ್ 1 ಉಳಿತು ಮೈನಸ್ ಇಲ್ಲಿ 2 ಕಾಮನ್ ಬರುತ್ತೆ x ಪ್ಲಸ್ 1 ಉಳಿತು. ಆದ್ದರಿಂದ ನಮಗೆ ಇಲ್ಲಿ ಏನೇನು ಸಂಖ್ಯೆ ಉಳಿತಾವೆ 3x - 2 ಮತ್ತು ಇನ್ನೊಂದು ಏನು ಬರುತ್ತೆ ನಮಗೆ x ಪ್ಲಸ್ 1 ಬರುತ್ತೆ. ಸೊ ಇದೊಂದು ಫ್ಯಾಕ್ಟರೈಸೇಷನ್ಸ್ ವ್ಯಾಲ್ಯೂ ಆಯಿತು. ಸೊ ನೆಕ್ಸ್ಟ್ ಇಕ್ವೇಷನ್ ಏನಾಯಿತು ನಮಗೆ ನೆಕ್ಸ್ಟ್ ಇಕ್ವೇಷನ್ ಕೊಟ್ಟಿದ್ದೇನು 3x - 2x² ಅಂದರೆ 3x² - 2x ಅಂತ. ಒಂದು ನಿಮಿಷ ಇದೇನಾಯ್ತು ಇಲ್ಲಿ ಸೊ ನೆಕ್ಸ್ಟ್ ಪೇಜಲ್ಲಿ ಏನೈತಿ 3x² - 2x ಅಂತ. ಸೊ ಇನ್ನೊಂದು ಇಕ್ವೇಷನ್ ಏನು ಕೊಡಿದಾನಂತ 3x² - 2x ಅಂತ. ಸೊ ಆದ್ದರಿಂದ ನೋಡ್ರಿ 3x² - 2x ಅಲ್ಲಿ ಕಾಮನ್ ಏನು ಬರುತ್ತೆ ನಮಗೆ x ಅಷ್ಟೇ ಬರುತ್ತೆ. ಸೊ ಒಳಗೆ ಏನು ಉಳಿತು 3x - 2 ಉಳಿತು. ಇದೊಂದು ಇಕ್ವೇಷನ್ ಅಂತ ನಮ್ಗೆ ಫ್ಯಾಕ್ಟರೈಸೇಷನ್ ಮಾಡ್ತಾರೆ. ನೆಕ್ಸ್ಟ್ ಆಯ್ತಾರೆ ಸೆಕೆಂಡ್ ಅಂತ ನೋಡ್ರಿ 9x² - 12x + 4 ಅಂತ 9x² - 12x + 4 ಅಂತ. ಸೊ ಇದರದ್ದು ಫ್ಯಾಕ್ಟರೈಸೇಷನ್ ಮಾಡ್ರಿ. ಸೊ ಫಸ್ಟ್ ಸಂಖ್ಯೆ ಮತ್ತು ಲಾಸ್ಟ್ ಸಂಖ್ಯೆನ ಗುಣಾಕಾರ ಮಾಡ್ರಿ 9 4 36. ಸೊ 36 ಗುಣಾಕಾರ ಮಾಡಿದರೆ 36 ಬರಬೇಕು, ಕೂಡಿಸಿ ಕಳೆದ್ರೆ 12 ಬರಬೇಕು ಅಂತ ಸಂಖ್ಯೆ ಯಾವುದು 9 4 36 ಬರಲ್ಲ. ಓಕೆ 18 2 36. ಸೊ 18ರಲ್ಲಿ 2 ತೆಗೆದ್ರೆ 16 ಉಳಿತು ಬರಲ್ಲ. ಓಕೆ ನೆಕ್ಸ್ಟ್ 6 36. ಸೊ 6 36 ಬರುತ್ತೆ, ಮತ್ತು ಕೂಡಿಸಿ ಕಳೆದ್ರೆ 12 ಬರುತ್ತೆ. ಓಕೆ ಬರುತ್ತೆ ಅಂದರೆ 6 ತಗೋಬೇಕು. ಸೊ 9x² - 6x - 6x + 4 ಅಂತ. ಸೊ ಇದನ್ನು ನಾವು ಕಾಮನ್ ತೆಗಿರೋದು ನೋಡಿರಿ 9 ಮತ್ತು 6 ಅಲ್ಲಿ ಕಂಪೇರ್ ಮಾಡಿದ್ರೆ ನಮಗೆ ಏನಾಗುತ್ತೆ 3 ಕಾಮನ್ ಬರುತ್ತೆ ಕರೆಕ್ಟಲ್ಲ. ಯಾಕಂದರೆ 3 ಮಗ್ಗಿಯಲ್ಲಿ 9 ಮತ್ತು 6 ಅಲ್ಲಿ 3 ಮಗ್ಗಿಯಲ್ಲಿ 9 ಮತ್ತು 6 ಬರುತ್ತೆ. ಮತ್ತು ಅದೇ ಥರ x² ಮತ್ತು x ಅಲ್ಲಿ ಏನು ಕಾಮನ್ ಬರುತ್ತೆ x ಬರುತ್ತೆ. ಒಳಗೇನು ಉಳಿತು ಸೊ ನಮಗೆ 3x - 2 ಉಳಿತು ಮತ್ತು ಮೈನಸ್
6x ಮೈನಸ್ 2 4 ಏನು 6 ಮತ್ತು 4 ಏನು ಬರುತ್ತೆ ಕಾಮನ್ ನಮಗೆ 2 ಬರುತ್ತೆ, ಒಳಗೇನು ಉಳಿತು 3x ಮೈನಸ್ 2 ಉಳಿತದೆ. ಸೊ ಆದ್ದರಿಂದ ನಮಗೆ ಇಲ್ಲಿ ಏನು ಉಳಿತದೆ 3x ಮೈನಸ್ 2 ಮತ್ತು ಇದು 3x ಮೈನಸ್ 2. ಸೊ ಇಲ್ಲಿ ಏನಾಗುತ್ತೆ ನಮಗೆ 3x ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಆದ್ದರಿಂದ ಸೊ ನಮ್ಗೆ ಎಲ್ಲ ಇಕ್ವೇಷನ್ಸ್ನ ಕಂಪೇರ್ ಮಾಡಿದರೆ ನಮ್ಮ ಕಾಮನ್ ಟರ್ಮ್ ಯಾವ್ದು ಬರುತ್ತೆ ನೋಡ್ರಿ, 3x ಮೈನಸ್ 2 ಇಲ್ಲಿ ಬಂದೈತಿ, ಇಲ್ಲಿ ಬಂದೈತಿ, ಮತ್ತು ಇಲ್ಲಿ ಬಂದೈತಿ, ಮತ್ತು ಇಲ್ಲಿ ಕೂಡ ಬಂದೈತಿ. ಆದ್ದರಿಂದ ನಮ್ಗೆ ಕಾಮನ್ ಆಗಿ HCF ವ್ಯಾಲ್ಯೂ ಏನಾಗುತ್ತೆ, HCF ಇಸ್ ಈಕ್ವಲ್ ಟು 3x ಮೈನಸ್ 2 ವ್ಯಾಲ್ಯೂ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದೇನಂದ್ರೆ ನೀವು ಬೇಸಿಕ್ ಅಪ್ರೋಚ್ ಮಾಡಿದ್ರಿ, ಬಟ್ ನಮಗೆ ಈ ಬೇಸಿಕ್ ಅಪ್ರೋಚ್ ಎಕ್ಸಾಮಲ್ಲಿ ನಡೆಯಲ್ಲ. ಯಾಕಂತಂದರೆ ಯಾಕೆ ಹೇಳ್ರಿ, ಅಲ್ಲಿ ಟೈಮ್ ಭಾಳ ಇದೆ ನೋಡ್ರಿ. ಪ್ರತಿಯೊಂದು ನೀವು ಇಕ್ವೇಷನ್ಸ್ ನೀವು ಫ್ಯಾಕ್ಟರೇಷನ್ಸ್ ಯಾವಾಗ ಅಂತ ಕಂಡುಹಿಡಿತೀರಾ, ಕರೆಕ್ಟ್ ಅಲ್ವಾ? ಸೊ ಏನು ಮಾಡ್ಬೇಕು, ನೀವು ಶಾರ್ಟ್ಕಟ್ ಅಪ್ರೋಚ್ನ ಅಪ್ಲೈ ಮಾಡ್ಬೇಕು. ಹೆಂಗೆ, ಯಾವುದಾದ್ರೂ ಒಂದು ವ್ಯಾಲ್ಯೂನ ಪುಟ್ ಮಾಡಬೇಕು. ಸೊ ಇದು ನಿಮಗೆ ಬೇಸಿಕ್ ಮೆಥಡ್ ಅರ್ಥ ಆಗಲಿ ಅಂತ ಮಾಡಿಸಿದ್ದು. ಸೊ ನೆಕ್ಸ್ಟ್ ನಿಮ್ಗೆ ಸ್ಟೆಪ್ 2 ಅಲ್ಲಿ ಏನಂತಂದರೆ, ಸ್ಟೆಪ್ 2 ನೋಡ್ರಿ, ಮೆಥಡ್ 2 ಅಲ್ಲಿ ನೀವೇನು ಮಾಡ್ರಿ ಅಂದರೆ ಒಂದು ಯಾವುದಾದ್ರೂ ಒಂದು ವ್ಯಾಲ್ಯೂನ ಪುಟ್ ಮಾಡ್ಕೊಳ್ರಿ. ಏನಂತಂದರೆ ನಾನು x ಇಸ್ ಈಕ್ವಲ್ ಟು ಎಕ್ಸಾಂಪಲ್, ಸೊ ನಾನು x ಇಸ್ ಈಕ್ವಲ್ ಟು ಏನು ತೊಗೊತೇನೆ, ನಾನು x ಇಸ್ ಈಕ್ವಲ್ ಟು 1 ತೊಗೊತೇನೆ ಅಂತ ಅಂದ್ಕೊಟ್ರೆ. ಸೊ ನಾನು x ಇಸ್ ಈಕ್ವಲ್ ಟು 1 ತೊಗೊಂಡ್ರೆ ನಮಗೆ ಇಲ್ಲಿ ನೋಡ್ರಿ ಆಪ್ಷನ್ಸ್ಗಳನ್ನು ಏನು ಬರ್ಕೊಂಡ್ಬಿಟ್ರಿ. ಸೊ ಫಸ್ಟ್ನೇದಾಗಿ ಆಪ್ಷನ್ಸ್ಗಳು ಏನೇನು ಬರ್ತಾವಂತ, ನಾವು x ವ್ಯಾಲ್ಯೂ 1 ತೊಗೊಂಡ್ರೆ ಏನು ಬರುತ್ತೆ. ಸೊ ಫಸ್ಟ್ನೇದಾಗಿ ಆಪ್ಷನ್ ನೋಡ್ರಿ 3x ಮೈನಸ್ 2 ಅಂತ ಐತೆ, 3x x ಜಾಗದಾಗ 1 ಹಾಕಿರಿ, ಅವಾಗ ಏನಾಗುತ್ತೆ 3 ಮೈನಸ್ 2 ಅಂದ್ರೆ ಏನಾಗುತ್ತೆ ನಮಗೆ ಇಲ್ಲಿ 1 ಬರುತ್ತೆ, ಆಪ್ಷನ್ 1 ಬರಬೇಕು. ನೆಕ್ಸ್ಟ್ ಅದೇ ಥರ ಬಿ ವ್ಯಾಲ್ಯೂ, ಬಿ ಅಲ್ಲಿ 3x ಪ್ಲಸ್ 2 ಐತೆ ಅಂದರೆ ಇಲ್ಲಿ 5 ಬರುತ್ತೆ. ಮತ್ತು ನೆಕ್ಸ್ಟ್ ಸಿ 4x ಅಂದರೆ 5, ಮತ್ತು ಇದು 5 ಅಂತ. ಸೊ ನಾವು ಈ ಥರ ಆದಾಗ ಆಪ್ಷನ್ಗಳು ಮತ್ತು ನಾವು ಆಪ್ಷನ್ಗಳನ್ನು ವ್ಯಾಲ್ಯೂನ ಬರ್ಕೊಂಡಿವಿ. ಆಪ್ಷನ್ ವ್ಯಾಲ್ಯೂ ಬರ್ಕೊಂಡ್ಮೇಲೆ ಸೇಮ್ ಅದೇ ಥರನೇ ಪ್ರತಿಯೊಂದು ಅಲ್ಲಿ ಇಕ್ವೇಷನ್ಸ್ ಕೊಟ್ಟಿದ್ದಲ್ಲ ಅವುಗಳಲ್ಲೆಲ್ಲ ಎಲ್ಲ ಎಕ್ಸ್ ಎಲ್ಲೆಲ್ಲಿ ಇದೆಲ್ಲ ಅಲ್ಲಿ 1 ವ್ಯಾಲ್ಯೂ ಹಾಕಿ ಅವುಗಳದ್ದು ವ್ಯಾಲ್ಯೂನ ಬರ್ಕೊಂಡ್ಬಿಟ್ರಿ. ಸೊ ಇಲ್ಲೇನಾಗಿದೆ 15x² ಪ್ಲಸ್ 8x ಮೈನಸ್ 12 ಅಂತ ಐತಿ. ಸೊ ಅದರಲ್ಲಿ 1 x ಇದ್ದಲ್ಲಿ 1 ಹಾಕ್ರಿ, ಅವಾಗ ಏನಾಗುತ್ತೆ ನಮಗೆ 15 ಫಸ್ಟ್ ಇಕ್ವೇಷನ್ಸ್ ಬರುತ್ತೆ ನೋಡ್ರಿ, 15 ಪ್ಲಸ್ ಏನಂತಿದೆ 8x ಮೈನಸ್ 12 ಅಂತ, ಅಂದರೆ 8 ಮೈನಸ್ 12 ಅಂತ. ಸೊ ಇದನ್ನು ನಾವು ಕೂಡಿಸಿಕೊಳ್ಳಿ ನೋಡ್ರಿ ಎಷ್ಟಾಗುತ್ತೆ, 15 × 23, 23ರಲ್ಲಿ 12 ತೆಗೀರಿ, ನಮಗೇನಾಗುತ್ತೆ 11 ಉಳಿತದೆ. ಅದೇ ಥರ ಸೆಕೆಂಡ್ ಇಕ್ವೇಷನ್ ಏನೈತಿ ನಮಗೆ, ಸೆಕೆಂಡ್ ಇಕ್ವೇಷನ್ 3x² ಪ್ಲಸ್ x ಮೈನಸ್ 2 ಅಂತ, 3x² ಅಂದರೆ x ಜಾಗದಾಗ 3 ಹಾಕಿದ್ರೆ 3 ಬರುತ್ತೆ, 3x² ಪ್ಲಸ್ x ಮೈನಸ್ 2 ಅಂತ, 1 ಮೈನಸ್ 2. ಸೊ ಇದನ್ನಾಗುತ್ತೆ 4 ಕಳೆದ್ರೆ 2. ಅದೇ ಥರ ಸೆಕೆಂಡ್ ಇಕ್ವೇಷನ್ಸ್ ಏನೈತಿ 3x² ಮೈನಸ್ 2x ಅಂತ, ಕರೆಕ್ಟಲ್ಲ. 3x² ಮೈನಸ್ 2x ಅಂದ್ರೇನು 3 ಮೈನಸ್ 2 ಅಂತ 1. ಸೊ ಯಾಕಂದ್ರೆ ನಿಮಗೆ ಇಲ್ಲಿ ನಾನು ಡೈರೆಕ್ಟಾಗಿ ಬರ್ತಿದ್ದೀನಿ, ನಿಮ್ಗೆ ಮತ್ತೆ ನೀವು ಅಲ್ಲಿ ಇಕ್ವೇಷನ್ ಬರೆದು ಅದರಲ್ಲಿ x ಅಂತ ವ್ಯಾಲ್ಯೂ ಪುಟ್ ಮಾಡ್ರಿ ಅಂತ, ಅದು ಏನಾಗುತ್ತೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಕರೆಕ್ಟಲ್ಲ. ಸೊ ಅದೇ ಥರ ಫೋರ್ತ್ ಇಕ್ವೇಷನ್ ನೋಡ್ರೆ 9x² ಮೈನಸ್ 12x ಪ್ಲಸ್ 4 ಅಂತ. ಸೊ x ಇದ್ದಲ್ಲಿ 1 ಹಾಕ್ರಿ, ಅವಾಗಂತ 9 ಮೈನಸ್ 12 ಪ್ಲಸ್ 4 ಅಂತ ಆಗುತ್ತೆ. ಸೊ ಫೋರ್ತ್ ಇಕ್ವೇಷನ್ ಏನೈತಿ 9 ಮೈನಸ್ 12 ಪ್ಲಸ್ 4 ಅಂತ. ಸೊ 9 ಪ್ಲಸ್ 4 13 ಮೈನಸ್ 12 1 ಆಗುತ್ತೆ, ಕರೆಕ್ಟಲ್ಲ. ಸೊ ಈ ಬಂದಿರುವಂಥ ವ್ಯಾಲ್ಯೂ ಏನಿದೆ 4 ಇದೆ. ಸೊ ಯಾವುದು 11 ಮತ್ತು 1 ಮತ್ತು 11 2 ಮತ್ತು 11 2 1 ಅಂತ. ಸೊ ಇದು ಅವಾಗ ನಮಗೆ HCF ವ್ಯಾಲ್ಯೂ ಕಂಡುಹಿಡಬೇಕು. HCF ಯಾವುದರದ್ದು 11ರದ್ದು 2ರದ್ದು ಮತ್ತು 1ರದ್ದು ಮತ್ತು 1ರದ್ದು. ಸೊ ಈ ಎಲ್ಲ ಸಂಖ್ಯೆ 4 ಸಂಖ್ಯೆ ನಮ್ಮ HCF ಏನು ಬರುತ್ತಲ್ಲ ಅದೇ ಆಪ್ಷನ್ ಒಳಗೆ ಬಂದಿರಬೇಕು. ಅವಾಗ ಏನಾಗುತ್ತೆ ನಮಗೆ ನಾವು ತಗೊಂಡಿರೋಂಥ ಅಜಂಪ್ಷನ್ ವ್ಯಾಲ್ಯೂ ಕರೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆದ್ದರಿಂದ ನಮಗೆ ನೋಡ್ರಿ 11 2 1 1 ಇವುಗಳದ್ದು HCF ಏನಾಗುತ್ತೆ ಕಾಮನ್ ಆಗಿ ನಮಗೆ ಒಂದೇ ಬರುತ್ತೆ. ಸೊ 1. ಸೊ ದಿಸ್ ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಇನ್ ಕೇಸ್ ಇಲ್ಲಿ ವ್ಯಾಲ್ಯೂ 5 ಇತ್ತಂದರೆ ಸೊ ಅವಾಗ ಏನಾಗುತ್ತೆ ನಮಗೆ ಆಪ್ಷನ್ ನಂಬರ್ 5 ಇಸ್ ದಿ ರೈಟ್ ಆನ್ಸರ್ ಆಗ್ತಿತ್ತು, ಕರೆಕ್ಟ್ ಅಲ್ಲ. ಸೊ ಈ ಥರ ನೀವೇನಾದ್ರು ಶಾರ್ಟ್ಕಟ್ ಅಪ್ರೋಚಿಂದ ಮಾಡೋದಿರುತ್ತೆ ನೋಡ್ರಿ. ನೀವು ಇಲ್ಲೇ ಕಂಪೇರ್ ಮಾಡಿರಿ. ಸೊ ನೀವು ಈ ಥರ ಫ್ಯಾಕ್ಟರೇಷನ್ ಮೆಥಡ್ ಮಾಡಿನೂ ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟಾಗಿ ವ್ಯಾಲ್ಯೂ ಪುಟ್ಟಿಂಗ್ ಮಾಡಿ ಮಾಡ್ಬೋದು. ನೀವು ಕೆಲವೊಬ್ರು ಕೇಳ್ಬೋದು ಸರ್ x = 1 ಅಷ್ಟೇ ತೊಗೋಬೋದಾ ಅಥವಾ ಬೇರೆ ಸಂಖ್ಯೆ ತೊಗೊಂಡು ಬೇರೆದನ್ನು ತೊಗೋಬೋದು. ನೀವು ಬೇಕಿದ್ರೆ ಇಲ್ಲಿ x = 0 ತೊಗೊಳ್ರಿ. ಸೊ ನೋಡ್ರಿ ಇಲ್ಲಿ 0 ತೊಗೊಂಡ್ರೆ ಇಲ್ಲಿ 12 ಬರುತ್ತೆ, ಇಲ್ಲಿ ಏನು ಬರುತ್ತೆ 2 ಬರುತ್ತೆ, ಮತ್ತು ಇಲ್ಲಿ ಏನು ಬರುತ್ತೆ ಇಲ್ಲಿ 0 ಬರುತ್ತೆ, ಮತ್ತು ಇಲ್ಲಿ ಕೂಡ ಏನಾಗುತ್ತೆ ಇಲ್ಲಿ 4 ಬರುತ್ತೆ. ಸೊ ನೋಡ್ರಿ ಅವಾಗ ಏನಾಗುತ್ತೆ ನಮಗೆ -12 ಮತ್ತು -2 ಮತ್ತು 0 ಮತ್ತು 4 ಅಂತ. ಸೊ ಇವುಗಳದ್ದು ನಾವು LCM ಕಂಡುಹಿಡಿದ್ರೆ ಆಗುತ್ತೆ ನೋಡ್ರಿ. ಸೊ ಈ ಎಲ್ಲ ಸಂಖ್ಯೆಗಳು 1ರಿಂದ ಡಿವೈಡ್ ಆಗ್ತವೆ ಕಾಮನ್ ಆಗಿ. ಅವಾಗ ಏನಾಗುತ್ತೆ ನಮಗೆ HCF ಒಂದೇ ಬರುತ್ತೆ. ನೀವು ಯಾವುದೇ ಸಂಖ್ಯೆನ ತೊಗೊಂಡ್ರು ಕೂಡ ಬರುತ್ತೆ, ಇಲ್ಲ ನೀವು x = 2 ತೊಗೊಂಡ್ರು ಕೂಡ ಮಾಡ್ಬೋದು. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದೇ ಥರನೇ ಫೈಂಡ್ ದ LCM ಆಫ್ ದಿ ಫಾಲೋಯಿಂಗ್ ಅಂತ. ಸೊ ಈ ಕೊಟ್ಟಿರುವಂಥ ಇಲ್ಲಿ ಸಂಖ್ಯೆಗಳಲ್ಲಿ ಅಥವಾ ಬೀಜೋಕ್ತಿಗಳಲ್ಲಿ ನಾವು LCMನ ಕಂಡುಹಿಡಬೇಕು ಇಲ್ಲಿ. ಸೊ LCM ಅಂದರೆ ನಾನು ನಿಮ್ಗೆ ಏನು ಹೇಳಿದ್ದೆ, ಅಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳದ್ದು ಫಸ್ಟ್ನೇದಾಗಿ ನಮಗೆ ಈ ಏನಿದೆ ಆಲ್ಫಾಬೆಟ್ಸ್ನ ಬಿಟ್ಬಿಟ್ರೆ, ಆಲ್ಫಾಬೆಟ್ಸ್ನ ಬಿಟ್ಟು ನಮಗೆ ಏನು ಮಾಡ್ರಿ ಫಸ್ಟು ನಂಬರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಯಾವುದು
6 8 12 ಅಂತ. ಸೊ 6 8 ಮತ್ತು 12 ಇವುಗಳದ್ದು ಎಲ್ ಸಿ ಎಮ್ನ ಕಂಡಿಡ್ರಿ. ಸೊ 2ರಿಂದ ಡಿವೈಡ್ ಆಗುತ್ತಾ, ಓಕೆ, 2 3 2 4 8 ಮತ್ತು 2 6 12. ಮತ್ತೆ ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ, 2ರಿಂದ. ಮತ್ತೆ ಸೊ 3 ಆಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರು, 2 2 4 2 3 6 ಮತ್ತೆ 3ರಿಂದ ಹೋಗುತ್ತೆ, ಅಂದರೆ 3 1 2 ಆಸ್ ಇಟ್ ಈಸು ಮತ್ತು 3 1 ಮತ್ತೆ ಏನಾಯ್ತು, 2 ಉಳಿತು. ಸೊ ಎಲ್ಲ ಕಡೆ ಒಂದೊಂದು ನಮಗೆ ಬಂದಿರೋದು. ನಾನು ನಿಮಗೆ ಎಲ್ ಸಿ ಎಮ್ ಕಂಡು ಹೇಳಿದ್ನಲ್ಲ, ನಾವು ಕೊನೆ ತನಕ ಒಂದೊಂದು ಆಗೋ ತನಕ ಏನು ಮಾಡಬೇಕು, ಗುಣಾಕಾರ ಮಾಡ್ಕೊಂಡು ಹೋಗ್ಬೇಕು, ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅವಾಗ ನಮಗೆ ಇಲ್ಲಿ ಏನೇನು ವ್ಯಾಲ್ಯೂ ಬಂದು ಇದು ಎಲ್ ಸಿ ಎಮ್ ಆಗಿರುತ್ತೆ 2 2 3 2 ಅಂತ. ಸೊ ಆದ್ದರಿಂದ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 2 × 2 × 3 × 2 ಅಂತ. ಸೊ 3 × 2. ಸೊ ನಂಬರಿಂಗ್ದು ನಾವು ಎಲ್ ಸಿ ಎಮ್ ಕಂಡಿದಾಗ ಏನಾಗುತ್ತೆ, 2 4 4 12 12 24 24. ಸೊ ನೋಡ್ರಿ, ಆಪ್ಷನಲ್ಲಿ 24 ಎರಡು ಕಡೆ ಇದೆ. ಸೊ ಹೇಳೋಕ್ಕಾಗಲ್ಲ ಯಾವ್ದು ಬರ್ತದೆ. ಈಗ ಅಲ್ಫಾಬಿಟ್ಸ್ ಮೇಲೆ ನಾವು ಅಬ್ಸರ್ವ್ ಮಾಡಿರಿ. ಅಲ್ಫಾಬಿಟಲ್ಲಿ ನಮಗೆ ಏನಿದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ. ಸೊ ನಾನು ನಿಮ್ಗೆ ಹೇಳಿದೆ ಏನಂತಂದರೆ, ಈಗ ಎ ಪವರ್ ಎಮ್ ಇತ್ತು, ಎ ಪವರ್ ಎನ್ ಇತ್ತು, ಕರೆಕ್ಟಲ್ಲ. ಅಥವಾ ಎಕ್ಸ್ ಸ್ಕ್ವೇರು ಮತ್ತು ಎಕ್ಸ್ ಕ್ಯೂಬ್ನ ಕಂಪೇರ್ ಮಾಡಿದರೆ, ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಕ್ಯೂಬ್ನ ಕಂಪೇರ್ ಮಾಡಿದ್ರೆ ನಾನು ನಿಮ್ಗೆ ಏನು ಹೇಳಿದ್ದೆ, ಎಲ್ ಸಿ ಎಮ್ ಕಂಡುಹಿಡಬೇಕು, ಅದರದ್ದು ಹೈಯೆಸ್ಟ್ ಪವರ್ ಯಾವ್ದು ಇರುತ್ತಲ್ಲ ಅದನ್ನು ಬರ್ಕೋಬೇಕಂತ ಹೇಳಿದ್ದೆ, ಕರೆಕ್ಟಲ್ಲ. ಸೊ ಹೈಯೆಸ್ಟ್ ಪವರ್ ಎಕ್ಸ್ ಜಾಗದಾಗ ನಾವು ಹೈಯೆಸ್ಟ್ ಪವರ್ ಯಾವ್ದು ಇರುತ್ತೆ, ಎಕ್ಸ್ ಕ್ಯೂಬ್ ಇರುತ್ತೆ. ಸೊ ಎಕ್ಸ್ ಕ್ಯೂಬ್ ಇರೋವಂಥದ್ದು ತೊಗೋಬೇಕು. ಆಮೇಲೆ ಅದೇ ಥರನೇ ಎಕ್ಸ್ ಕ್ಯೂಬ್ ಇರೋವಂಥದ್ದು ತೊಗೊಂಡು ಆಮೇಲೆ ವೈ ನೋಡ್ರಿ, ವೈ ಕಂಪೇರ್ ಮಾಡಿರಿ. ಇಲ್ಲಿ ವೈ ಸ್ಕ್ವೇರ್ ಐತಿ, ಇಲ್ಲಿ ವೈ ಸ್ಕ್ವೇರ್ ಐತಿ, ಇಲ್ಲಿ ವೈ ಕ್ಯೂಬ್ ಐತಿ, ಅಂದರೆ ಇಲ್ಲಿ ವೈ ಕ್ಯೂಬ್ ತೊಗೋಬೇಕು, ಇಲ್ಲಿ ವೈ ಕ್ಯೂಬ್. ಅದೇ ಥರನೇ ಜೆಡ್ ಕಂಪೇರ್ ಮಾಡಿರಿ. ಇಲ್ಲಿ ಜೆಡ್ ಐತಿ, ಇಲ್ಲಿ ಜೆಡ್ ಸ್ಕ್ವೇರ್ ಐತಿ, ಇಲ್ಲಿ ಜೆಡ್ ಕ್ಯೂಬ್ ಐತಿ, ಅಂದರೆ ಏನಾಗುತ್ತೆ, ಜೆಡ್ ಕ್ಯೂಬ್ನ ತೊಗೋಬೇಕು. ಸೊ ಆದ್ದರಿಂದ ನಮ್ಗೆ ಯಾವ್ದು ಆಪ್ಷನ್ ರೈಟ್ ಆಗುತ್ತೆ, 24 ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಜೆಡ್ ಕ್ಯೂಬ್ ಅಂತ. ಸೊ 24 ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಜೆಡ್ ಕ್ಯೂಬ್. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ. ನೀವೇನು ಮಾಡ್ಬೇಕು ಅಂದರೆ, ಈ ಥರ ಮಿಕ್ಸರ್ ಆಫ್ ನಂಬರಿಂಗು ವಿತ್ ಅಲ್ಫಾಬಿಟ್ಸ್ನ ಕೊಟ್ಟಾಗ ನೀವೇನು ಮಾಡೋದು, ಫಸ್ಟ್ ಓನ್ಲಿ ನಂಬರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಈಸಿಯಾಗಿ ನಾವು ಅಲ್ಫಾಬಿಟ್ಸ್ನ ಎಲಿಮಿನೇಟ್ ಮಾಡ್ಕೊಂಡು ತೊಗೋಬೋದು. ಸೊ ಅರ್ಥ ಆಯ್ತಲ್ಲ. ಸೊ ಈ ಥರ ನೀವು ಕಂಡುಹಿಡಿದಿರುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು, ಸೊ ಇಲ್ಲಿ ವಾಟ್ ಈಸ್ ದ ಎಚ್ ಸಿ ಎಫ್ ಆಫ್ ದಿ ಫಾಲೋಯಿಂಗ್ ಪಾಲಿನಿಮಲ್ಸ್ ಅಂತ. ಸೊ ಇದೇನೇ ಎಲ್ ಸಿ ಎಮ್ ಕೇಳಿದ್ರು. ಓಕೆ, ಎಚ್ ಸಿ ಎಫ್ ಕಂಡುಹಿಡಬೇಕು. ಇಲ್ಲಿ ಎಚ್ ಸಿ ಎಫ್ ಕಂಡುಹಿಡಬೇಕಂದ್ರೆ ಏನು ಮಾಡ್ಬೇಕು ಅಂತ ಹೇಳಿದ್ದೆ ನಾನು ಫಸ್ಟ್ನೇದಾಗಿ ನಿಮಗೆ. ಎಚ್ ಸಿ ಎಫ್ ಅಂದರೆ ಈಗ ನೋಡ್ರಿ, ನಾ ಹೇಳಿದ ಪ್ರಕಾರ ನೀವು ಫ್ಯಾಕ್ಟರೇಷನ್ಸ್ ಮಾಡಿನೂ ಮಾಡ್ಬೋದು. ಇವುಗಳದೆಲ್ಲ ಪ್ರತಿಯೊಂದು ವ್ಯಾಲ್ಯೂದು ಫ್ಯಾಕ್ಟರೇಷನ್ಸ್ ಮಾಡಿ ಮಾಡ್ಬೋದು, ಇಲ್ಲ ನಮಗೆ ಡೈರೆಕ್ಟಾಗಿ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ನಾನು ನಿಮ್ಗೆ ಹೇಳಿದಾಗೆ ಮೆಥಡ್ 1ನಲ್ಲಿ ಫ್ಯಾಕ್ಟರೇಷನ್ಸ್ ಮೆಥಡ್ ಮಾಡಿ. ಸೊ ಎಕ್ಸ್ ಸ್ಕ್ವೇರ್ ಎಕ್ಸ್ ಪವರ್ 4 - 1 ಅದನ್ನು ಹೆಂಗೆ ಬರ್ಕೋಬೋದು ಅಂದರೆ, ಎಕ್ಸ್ ಸ್ಕ್ವೇರು ಪ್ಲಸ್ 1 ಮತ್ತೆ ಏನು ಉಳಿತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಉಳಿತು. ಮತ್ತೆ ಅದನ್ನು ಬಳಸಿದ್ರೆ ಎಕ್ಸ್ ಪ್ಲಸ್ 1 ಬರುತ್ತೆ, ಮತ್ತೆ ಕೊನೆಯದಾಗಿ ಎಕ್ಸ್ ಮೈನಸ್ 1 ಬರುತ್ತೆ. ಇದನ್ನು ಈ ಥರ ಫ್ಯಾಕ್ಟರೇಷನ್ ಮಾಡಿದರೆ. ಮತ್ತು ಇನ್ನೊಂದು ಎಕ್ಸ್ ಕ್ಯೂಬು ಮೈನಸ್ 3x ಸ್ಕ್ವೇರು ಪ್ಲಸ್ 3x ಮೈನಸ್ 1 ಅಂತ, ಕರೆಕ್ಟಲ್ಲ. ಸೊ ಇದನ್ನು ನೀವು ಫ್ಯಾಕ್ಟರೇಷನ್ಸ್ ಮಾಡಿದರೆ ಅವಾಗ ಏನಾಗುತ್ತೆ ನಿಮಗೆ, ಇದು ನೋಡೋಕೆ ಇಕ್ವೇಷನ್ ಹೆಂಗೆ ಕಾಣುತ್ತೆ ಅಂದರೆ, ಎಕ್ಸ್ ಕ್ಯೂಬ್ ಮೈನಸ್ 1 ಕ್ಯೂಬ್, ಎಕ್ಸ್ ಕ್ಯೂಬ್ ಮೈನಸ್ ಅಲ್ಲ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಫಾರ್ಮುಲಾದ ಕಾಣುತ್ತಿದ್ದು. ಸೊ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿದ್ರೆ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಅಂತ, ಯಾರಿಗಾದ್ರೂ ಅದು ನೆನಪಿದ್ರೆ ಅದು ಏನಾಗುತ್ತೆ, ಈಸಿಯಾಗಿ ರಿಕಾಗ್ನೈಸ್ ಮಾಡ್ತಾರೆ, ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಫಾರ್ಮುಲಾ ಅಂತ. ನೆಕ್ಸ್ಟ್ ಇನ್ನೊಂದು ಇರೋದು ಯಾವುದು, ಎಕ್ಸ್ ಕ್ಯೂಬು ಮೈನಸ್ 2x ಸ್ಕ್ವೇರು ಪ್ಲಸ್ ಎಕ್ಸ್ ಅಂತ. ನೋಡ್ರಿ, ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್, ಇದರಲ್ಲಿ ಎಲ್ಲ ಕಡೆ ಎಕ್ಸ್ ಕಾಮನ್ ಇದೆ, ಎಕ್ಸ್ ಕಾಮನ್ ತಗೊಂಡ್ಬಿಟ್ರೆ ಸೊ ಒಳಗೆ ಉಳಿತದೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಉಳಿತದೆ. ಸೊ ಇದನ್ನು ಮತ್ತೆ ಇದು ನೋಡಿದ್ರೆ ಫಾರ್ಮುಲಾ ಯಾವ ಥರ ಅನ್ಸುತ್ತೆ, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅನ್ಸುತ್ತೆ. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ. ಸೊ ಆದ್ದರಿಂದ ನಮಗೆಲ್ಲ 3 ಇಕ್ವೇಷನ್ಸ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಎಕ್ಸ್ ಮೈನಸ್ 1 ಇಲ್ಲೇ ಐತಿ, ಎಕ್ಸ್ ಮೈನಸ್ 1 ಇಲ್ಲೇ ಐತಿ, ಮತ್ತು ಎಕ್ಸ್ ಮೈನಸ್ 1 ಇಲ್ಲೇ ಐತಿ. ಸೊ ಅದ್ರ ನಮಗೇನು ಕೇಳಿದ್ರಲ್ಲಿ ಎಚ್ ಸಿ ಎಫ್ ಕೇಳಿದ್ರೆ, ಎಚ್ ಸಿ ಎಫ್ ಕೇಳಿದ್ರೆ ಅಂದರೆ ಏನಾಗುತ್ತೆ ಆನ್ಸರ್, ಎಚ್ ಸಿ ಎಫ್ ಅಂದರೆ ಸಾರಿ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಲೀಸ್ಟ್ 4 ಆಗಿರುವಂಥದ್ದು ಯಾವುದು, ಎಕ್ಸ್ ಮೈನಸ್ 1 ಅಂತ. ಎಕ್ಸ್ ಮೈನಸ್ 1 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಮೆಥಡ್ 1 ಆಗಿರುವಂಥದ್ದು. ಸೊ ಇನ್ ಕೇಸ್ ನಿಮಗೆ ಬೇಡಪ್ಪ ನಾನು ವಾಲ್ಯೂ ಪುಟ್ಟಿಂಗಲ್ಲಿ ಮಾಡ್ತೇನೆ ಮಾಡ್ಬೋದು, ಓಕೆ ಅಲ್ಲ, ಬೇಕಿದ್ರೆ ಅದನ್ನು ಮೆಥಡ್ 2 ಅಲ್ಲಿ ತೋರಿಸಿ ನೋಡ್ರಿ ಹಿಂಗಂತ. ಮೆಥಡ್ 2 ಅಲ್ಲಿ ಸೊ ನೀವು ಯಾವುದಾದ್ರೂ ಒಂದು ಎಕ್ಸ್ ವ್ಯಾಲ್ಯೂನ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ನಾವು ಏನಂತಂದರೆ 1 ಅಂತ ಅಂದ್ಕೊಟ್ರಿ ಅಥವಾ 2 ಅಂತ ಅಂದ್ಕೊಟ್ರಿ. ಕೆಲವೊಬ್ಬರಿಗೆ ಬೇಕಿದ್ರೆ ಅಲ್ಲಿ ಫಸ್ಟ್ನೇ ಇಕ್ವೇಷನಲ್ಲಿ ಫಸ್ಟ್ನೇದು ಮೆಥಡಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಪ್ರಿವಿಯಸ್ ಪ್ರಾಬ್ಲಮ್ಲಿ ಎಕ್ಸ್ ಇಸ್ ಈಕ್ವಲ್ 1 ತೊಗೊಂಡಿದ್ದೆ. ಕೆಲವೊಬ್ರಿಗೆ ಡೌಟ್ ಇರುತ್ತೆ ಎಕ್ಸ್ ಈಕ್ವಲ್ 2 ತೊಗೊಂಡ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ನೀವು 2ನ ತೊಗೊಂಡು ಮಾಡ್ಬೋದು. ಬೇಕಿದ್ರೆ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ 2 ತೊಗೊಂಡ್ರೆ ನಮಗೆ ಇಲ್ಲಿ ಫಸ್ಟ್ನೇದಾಗಿ ಆಪ್ಷನ್ಗಳ ವ್ಯಾಲ್ಯೂನ ಬರ್ಕೊಂಡ್ಬಿಟ್ರೆ, ಆಪ್ಷನ್ಗಳ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ಮೈನಸ್ 4 2 ಅಲ್ಲಿ 4 ಕಳೆದ್ರೆ -2 ಬರುತ್ತೆ. ಒಂದು ನಿಮಿಷ. ಸೊ -2 ಮತ್ತು ಇನ್ನೊಂದು ಬಿ ಏನು ಬರುತ್ತೆ, ಎಕ್ಸ್ ಮೈನಸ್ 8 ಅಂದರೆ ಇದು ಹೆಂಗೆ ಅದಕ್ಕಾಗೋದ
ಸೊ ಸೊ ನಮಗೆ ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ ಎಕ್ಸ್ ಮೈನಸ್ 8 ಅಂತಿದೆ, ಅಂದರೆ 2ರಲ್ಲಿ 8 ಕಳೆದ್ರೆ -6 ಬರುತ್ತೆ. ಆಪ್ಷನ್ ನಂಬರ್ ಸಿ ಅಲ್ಲಿ ಏನು ಬರುತ್ತೆ ಎಕ್ಸ್ ಮೈನಸ್ 2, 2ರಲ್ಲಿ 2 ಕಳೆದ್ರೆ 0 ಬರುತ್ತೆ. ಮತ್ತು ಆಪ್ಷನ್ ನಂಬರ್ ಡಿ, ಆಪ್ಷನ್ ನಂಬರ್ ಡಿ ಅಲ್ಲಿ 2ರಲ್ಲಿ 1 ಕಳೆಬೇಕು, 2ರಲ್ಲಿ 1 ಕಳೆದ್ರೆ 1 ಬರುತ್ತೆ. ಸೊ ನಮಗೆ ಈ ಬಂದಿರುವಂಥ ಈ ಆಪ್ಷನ್ಗಳದ್ದು ವ್ಯಾಲ್ಯೂ ಇದೆಯಲ್ಲ, ಸೇಮ್ ಅದೇ ಎಚ್ ಸಿ ಎಫ್ ವ್ಯಾಲ್ಯೂನೇ ಇಲ್ಲಿ ಏನು ಮಾಡ್ಬೇಕು ನಾವು ಪ್ರತಿಯೊಂದು ಇಲ್ಲಿ ಒಂದೊಂದು ಇಕ್ವೇಷನ್ದು ವ್ಯಾಲ್ಯೂ ಕಂಡುಹಿಡಿತೀವಲ್ಲ, ಎಚ್ ಸಿ ಎಫ್ ವ್ಯಾಲ್ಯೂ ಕಂಡುಹಿಡಿತಲ್ಲ ಅದೇ ಆಪ್ಷನ್ಗಳಲ್ಲಿ ಬಂದಿರಬೇಕು. ನೋಡಿರಿ ಫಸ್ಟ್ನೇದಾಗ ಏನಿದೆ ಎಕ್ಸ್ ಪವರ್ 4 - 1 ಅಂತ ಐತಿ, ಎಕ್ಸ್ ಪವರ್ 4 - 1. ಸೊ ನಾವು ಎಕ್ಸ್ ಪವರ್ 4 ಅಂದರೆ 2 ಪವರ್ 4, 2 ಪವರ್ 4 - 1 ಏನಾಗುತ್ತೆ 2 ಪವರ್ 4 - 1. ಸೊ 2 ಪವರ್ 4 ಅಂದರೆ 2 4 4 8 8 16, 16ರಲ್ಲಿ 1 ಕಳೆದ್ರೆ 15 ಬರುತ್ತೆ. ಅದೇ ಥರ ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ 3x - 1 ಅಂತ, ಅಂದರೆ ಡೈರೆಕ್ಟಾಗಿ ಇದ್ರ ಫಾರ್ಮುಲಾ ನಮಗೆ ಎಕ್ಸ್ ಕ್ಯೂಬ್ ಅಂದ್ರೇನು 2 ಪವರ್ 3 ಮೈನಸ್ ಏನಿದೆ 3x² ಅಂತ, ಅಂದರೆ -3 × 2 ಪವರ್ ಸ್ಕ್ವೇರ್ ಪ್ಲಸ್ 3 × 2 -1 ಅಂತ. ಸೊ ಇದರದ್ದು ಏನಾಗುತ್ತೆ ನಮಗೆ 2 ಪವರ್ 3 8 8 ಮೈನಸ್ 2 4 4 3 12 ಪ್ಲಸ್ 3 2 6 -1. ಸೊ ಅವಾಗ ಏನಾಗುತ್ತೆ ನಮಗೆ ನೋಡ್ರಿ 8ರಲ್ಲಿ 6ನ ಕೂಡಿಸ್ರಿ 14 ಆಗುತ್ತೆ, 14ರಲ್ಲಿ 13 ಕಳೀರಿ ಅವಾಗ ಏನಾಗುತ್ತೆ 1 ಆಗುತ್ತೆ. ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಇಕ್ವೇಷನ್ ಯಾವುದು ಎಕ್ಸ್ ಕ್ಯೂಬ್ ಮೈನಸ್ 2x² ಪ್ಲಸ್ ಎಕ್ಸ್ ಅಂತ. ಸೊ ಎಕ್ಸ್ ಕ್ಯೂಬ್ ಅಂದ್ರೆ 2 ಪವರ್ ಕ್ಯೂಬ್ ಮೈನಸ್ 2x² ಅಂದರೆ 2 ಪವರ್ ಸ್ಕ್ವೇರ್ ಪ್ಲಸ್ ಏನಂತಿದೆ ಎಕ್ಸ್ ಇದೆ ಅಂತಿದ್ದಾರೆ ಎಕ್ಸ್. ಓಕೆ, ಎಕ್ಸ್ ಅಂದ್ರೆ 2 ಅಂತ. ಸೊ ಆದ್ದರಿಂದ ನಮಗೇನಾಗುತ್ತೆ 2 ಪವರ್ 3 ಅಂದರೆ 8 ಮೈನಸ್ 2 ಸ್ಕ್ವೇರ್ ಅಂದರೆ 4 4 × 2 8 ಪ್ಲಸ್ 2 ಅಂತ. ಸೊ ಇದು 8 ಇದು 8 ಕ್ಯಾನ್ಸಲ್ ಆಗಿ ನಮಗೇನಾಗುತ್ತೆ 2 ಬರುತ್ತೆ. ಸೊ ಆದ್ದರಿಂದ ನಮಗೆ ಇಲ್ಲಿ ನೋಡ್ರಿ ಏನಂತಂದರೆ 15 ಇದೆ ಮತ್ತು 1 ಇದೆ ಮತ್ತು 2 ಇದೆ. ಸೊ ಇವುಗಳದ್ದು ನಾವು ಎಚ್ ಸಿ ಎಫ್ನ ಕಂಡು ಹಿಡಿದ್ರೆ ನಮ್ಗೆ ಏನಾಗುತ್ತೋ 1 ಬರುತ್ತೆ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವು ಕೇಳ್ಬೋದು ಎಕ್ಸ್ = 2 ತೊಗೊಂಡಿದ್ವಿ ನಾವು 1 ಹೆಂಗೆ ಬಂತಂತ. ನಾವು ತೊಗೊಂಡಿದ್ದು ಅಸಂಪ್ಷನ್ ವ್ಯಾಲ್ಯೂ 2, ಬಟ್ ನಮಗೆ ಅವುಗಳದ್ದು ಆಪ್ಷನ್ಗಳಲ್ಲಿ ಎಚ್ ಸಿ ಎಫ್ ವ್ಯಾಲ್ಯೂ ಕೂಡ ಏನಾಗಿರಬೇಕು ಒಂದೇ ಬಂದಿರಬೇಕು. ಕರೆಕ್ಟಲ್ಲ. ಆದ್ದರಿಂದ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಇದೇನು ಎಚ್ ಸಿ ಎಫ್ ವ್ಯಾಲ್ಯೂ. ಸೊ ಅರ್ಥ ಆಯ್ತಲ್ಲ. ಸೊ ನೀವು ಬೇಕಿದ್ರೆ ಎಕ್ಸ್ = 3 ತೊಗೋಬೋದು, 3 ತೊಗೊಂಡ್ರು ಕೂಡ ಅಷ್ಟೇ ಬರುತ್ತೆ, ಏನಿಲ್ಲ ಬೇರೆ ವ್ಯಾಲ್ಯೂ ಬರಲ್ಲ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರ ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರೋಂಥದ್ದು ನೋಡಿಲಿ. ಸೊ ಲೆಟ್ ಪಿ ಆಫ್ ಎಕ್ಸ್ = 1 ನಿಮಿಷ, ನಾನು ಫಸ್ಟ್ನೇದಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೇನು ಅಂತ ಅನ್ಸುತ್ತೆ. ಏನು 3 ಪವರ್ 5 ಮತ್ತು 3 ಪವರ್ 7 ಎಚ್ ಸಿ ಎಫ್ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ ಅಂತ ಹೇಳಿದ್ದೆ. ಕರೆಕ್ಟಲ್ಲ. ನಾನು 3 ಪವರ್ 5 ಮತ್ತು ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ 3 ಪವರ್ 7 ಲಾರ್ಜೆಸ್ಟ್ ನಂಬರ್ ತೊಗೋಬೇಕಂತ ಹೇಳಿದ್ದೆ. ಕರೆಕ್ಟಲ್ಲ. ಬೇಸ್ಗಳಲ್ಲಿ ಇದೆ ಅಂತ ಸ್ವಲ್ಪ ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೆ. ಸೊ ಅರ್ಥ ಆಯ್ತಲ್ಲ. ಇದು ಯಾವಾಗ ಅಪ್ಲೈ ಆಗತ್ತಂದರೆ ಇದು ಓನ್ಲಿ ಸಿಂಪಲ್ ಪವರ್ಗಳನ್ನ ಕೊಟ್ಟಾಗ, ಅದೇ ಈ ಥರ -1 ಮತ್ತು +1 ಈ ಥರ ಕೊಟ್ಟಾಗ ಅಲ್ಲಿ ಅವುಗಳದ್ದು ಇದು ನೋಡ್ಬೇಕಾಗತ್ತೆ, ನಾವು ಎಲ್ ಸಿ ಎಮ್ನ ನೋಡ್ಬೇಕಾಗತ್ತೆ, ಎಲ್ ಸಿ ಎಮ್ ಎಲ್ ಸಿ ಎಫ್ ಅಂತ. ಸೊ ಅರ್ಥ ಆಯ್ತಲ್ಲ. ನೋಡಿಲ್ಲಿ 4th ಅಂತಲ್ಲಿ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ, ಲೆಟ್ ಪಿ ಆಫ್ ಎಕ್ಸ್ = ಈ ಥರ ಇಕ್ವೇಷನು ಮತ್ತು ಕ್ಯೂ ಏನಂದರೆ 2 ಇಕ್ವೇಷನ್ಸ್ ಕೊಟ್ಟು ಅದರದ್ದು ನಮಗೇನು ಕೊಟ್ಟಿದ್ದಾನೆ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ, ಜಿ ಸಿ ಡಿ ಅಂದರೆ ಅರ್ಥ ಏನು, ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂದರೆ ಅರ್ಥ ಏನು ಎಚ್ ಸಿ ಎಫ್ ವ್ಯಾಲ್ಯೂ ಅಂತ ಅರ್ಥ. ಸೊ ಈ 2 ಇಕ್ವೇಷನ್ದು ನಮ್ಗೆ ಎಚ್ ಸಿ ಎಫ್ ಇದಾದರೆ ನಮಗೆ ಎಲ್ ಸಿ ಎಮ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡ್ಬೇಕಂತ. ಸೊ ನೀವು ಎಲ್ ಸಿ ಎಮ್ ವ್ಯಾಲ್ಯೂ ಏನು ಬರ್ತೋ ಕಂಡುಹಿಡ್ಕೋಬೇಕಂದ್ರೆ ಫಸ್ಟೇದಾಗಿ ನಾನು ನಿಮ್ಗೆ ಹೇಳಿದಾಗೆ ಏನಂದ್ರೆ ಎಕ್ಸ್ = ವ್ಯಾಲ್ಯೂ ಏನೋ ಒಂದು ಅಸಂಪ್ಷನ್ ಮಾಡಿರಿ. ಏನಂತ ಅಸಂಪ್ಷನ್ಸ್ ಮಾಡ್ತೀರಾ ನೀವು, ಇನ್ ಕೇಸು ಎಕ್ಸಾಂಪಲ್ ಒಂದು 3 ಅಂತ ತೊಗೊಳ್ರಿ, ಇಲ್ಲಿ 3 ಅಂತ ತೊಗೊಂಡ್ರೆ ಗೊತ್ತಾಗುತ್ತೆ, ಅಥವಾ 3 ಬೇಡ ನೀವು 2 ತೊಗೊಳ್ರಿ, ಯಾಕಂದರೆ ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡೋದು ದೊಡ್ಡದಾಗತ್ತೆ. ಕರೆಕ್ಟಲ್ಲ. ಸೊ ಆದ್ದರಿಂದ ನಾವು ಎಕ್ಸ್ = 2 ಅಂತ ತೊಗೊಂಡ್ರೆ ಅವಾಗ ನಾವು ಇಲ್ಲಿ ನೋಡ್ರಿ ಆಪ್ಷನ್ಗಳಲ್ಲಿ ವ್ಯಾಲ್ಯೂ ಬರ್ಕೊಂಡ್ಬಿಡ್ರಿ. ಸೊ 2 2 4 4 + 2 6 6 7 7 ಇಂಟು ಇದೇನಾಗುತ್ತೆ 4 4 - 2 2 2 + 1 3 3 ಅಂದರೆ 9 ಆಗುತ್ತೆ. 7 3 7 9 63. ಮತ್ತು ಅದೇ ಥರನೇ ನೆಕ್ಸ್ಟ್ ಯಾವುದೈತೆ 2 4 4 8 8 16 16 + 4 20 21 21 ಸ್ಕ್ವೇರ್ 21 ಸ್ಕ್ವೇರ್ ಇಂಟು ಇದರಿಂದ ಸಪ್ರೇಟ್ ಇಲ್ಲಿ ಬರ್ಕೊಂಡು 21 ಸ್ಕ್ವೇರ್ ಇಂಟು ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 4 - 2 2 2 + 1 3. ಸೊ ಇದು ಆಗುತ್ತೆ. ಮತ್ತು ಅದೇ ಥರನೇ ಸೇಮ್ ಎಕ್ಸ್ ಪವರ್ 4 ಅಂದರೆ 21 ಸೇಮ್ ಆ್ಯಸ್ ಇಟ್ ಇದೆ 21 ಇಂಟು ಇದು 21 ಹ್ಯಾಂಡ್ ರೈಟಿಂಗ್ ಯಾಕೆ ಆಗ್ತಲ್ಲ 21 ಇಂಟು
ಇದೇನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಐತೆ, ಅಂದರೆ 2 4 + 2 6 6 7 ಅಂತ 7 × 7 ಸ್ಕ್ವೇರ್ ಅಂತ ಟೋಟಲ್. ನೆಕ್ಸ್ಟ್ ಅದೇ ಥರನೇ ಇಲ್ಲೇನಿದೆ ಎಕ್ಸ್ ಪವರ್ 4 + ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಆ್ಯಸ್ ಇಟ್ ಇಸ್ 21 ಇಂಟು ಇದೇನಾಗುತ್ತೆ ಎಕ್ಸ್ ಮೈನಸ್ 1. ಸೊ ಇಲ್ಲಿ 3 ಆಗುತ್ತೆ, 3 ಅಂದರೆ 9. ಸೊ ಇವುಗಳ ಪ್ರತಿಯೊಂದು ವ್ಯಾಲ್ಯೂದು ಬರೆದಿದೆ. ಬೇಕಿದ್ದನ್ನು ನಾನು ಬಿಡಿಸಿ ಬರೆದ್ಬಿಡ್ತೀನಿ. 441 ಇಂಟು ಇಲ್ಲೇನಿತ್ತು 4 - 2 4 2 2 1 3. ಇದನ್ನು ಕೂಡ ಬಿಡಿಸಿ ಬರೆದುಬಿಡ್ತೀನಿ. 7 ಸ್ಕ್ವೇರ್ ಅಂದರೆ 49. ಅದೇ ಥರ ಇದು ಕರೆಕ್ಟ್ ಆಯಿತು. ಸೊ ನಮಗೆ ಇವುಗಳದ್ದು ಎಕ್ಸ್ = ವ್ಯಾಲ್ಯೂನ 2ನ ನಾವು ಎಕ್ಸ್ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಇವುಗಳದ್ದು ಎಲ್ ಸಿ ಎಮ್ ವ್ಯಾಲ್ಯೂನ ಬಂದು ಈ ಥರ ಮಲ್ಟಿಪ್ಲಿಕೇಶನಲ್ಲಿ ಬಂದಿರಬೇಕು. ಸೊ ಅವಾಗ ಏನಾಗುತ್ತೆ, ಆನ್ಸರ್ ಕರೆಕ್ಟ್ ಆಗುತ್ತೆ ಟೋಟಲ್. ಬೇಕಿದ್ರೆ ನೀವು ಇದನ್ನು ಇಲ್ಲಿ ಅಪ್ಲೈ ಮಾಡಿ ನೋಡಿರಿ. ಫಸ್ಟ್ನೇದಾಗಿ ಲೆಟ್ ಎಕ್ಸ್ = 2 ಅಂತ ಎಕ್ಸ್ = 2. ಓಕೆ. ಸೊ ಫಸ್ಟ್ನೇದಾಗಿ ನಮಗೆ ಪಿ ಆಫ್ ಎಕ್ಸ್ ಇಕ್ವೇಷನ್ಸ್ ಕೊಟ್ಟಿದ್ದಾನೆ. ಈ ಪಿ ಆಫ್ ಎಕ್ಸ್ ಇಕ್ವೇಷನ್ಸ್ನ ಅಂದರೆ ಫಸ್ಟ್ ಇಕ್ವೇಷನ್ಸ್ನಲ್ಲಿ ನೀವು ಅಪ್ಲೈ ಮಾಡಿ ನೋಡಿರಿ. ಸೊ 2 ವ್ಯಾಲ್ಯೂನ ಅಪ್ಲೈ ಮಾಡಿ ನೋಡಿರಿ. 2ನ ಇಲ್ಲಿ ಅಪ್ಲೈ ಮಾಡಿದಾಗ 2 × 4 ಅಂದರೆ ಎಷ್ಟಾಗುತ್ತೆ ನಮಗೆ 16 ಆಗುತ್ತೆ. 16 + 2 ಸ್ಕ್ವೇರ್ ಅಂದರೆ 4 + 1 ಅಂತ. ಆದರೆ ನಮಗೇನಾಗುತ್ತೆ ಇಲ್ಲಿ 21 ಬರುತ್ತೆ. ಮತ್ತು ಕ್ಯೂ ಆಫ್ ಎಕ್ಸ್ ಅಂತ ನೋಡಿರಿ. ಕ್ಯೂ ಆಫ್ ಎಕ್ಸ್ ಅಲ್ಲಿ ಇದರಲ್ಲಿ ಈ ಸೆಕೆಂಡ್ ಇಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂನ ಅಪ್ಲೈ ಮಾಡಿರಿ. ಎಕ್ಸ್ ವ್ಯಾಲ್ಯೂನ ಐತೆ 2 ಐತಿ. ಸೊ ಇಲ್ಲೇನಾಗುತ್ತೆ 2 2 4 4 8 8 16 ಮೈನಸ್ 2 ಎಕ್ಸ್ ಅಂದರೆ 8 2 16 ಸೇಮ್ ಪ್ಲಸ್ 3x² 4 3 12 12 ಮೈನಸ್ 2 2 4 ಪ್ಲಸ್ 1. ಅವಾಗ ಏನಾಗುತ್ತೆ ನಮಗೆ ಇಲ್ಲಿ 16 ಈ 16 ಕ್ಯಾನ್ಸಲ್ ಆಗುತ್ತೆ. ಮತ್ತು 12 1 13 13ರಲ್ಲಿ 4 ಕಳೆದ್ರೆ 9 ಟೋಟಲ್. ನೆಕ್ಸ್ಟ್ ಇವುಗಳದ್ದು ಇವೆರಡರ ಸಂಖ್ಯೆದು ನಮಗೆ ಎಚ್ ಎಫ್ ಏನು ಕೊಟ್ಟಿದ್ದಾನೆ, x² - x ಪ್ಲಸ್ 1 ಅಂತ. ಅಂದರೆ ಇದರದ್ದು ವ್ಯಾಲ್ಯೂ ನಾವು ಏನು ಮಾಡಬೇಕು ಇಲ್ಲಿ ಬರ್ಕೊಟ್ರಿ. ಅವಾಗ ನಮಗೆ ಇವುಗಳದ್ದು ಎಚ್ ಸಿ ಎಫ್ ವ್ಯಾಲ್ಯೂ ಏನು ಬರುತ್ತೆ. ಎಚ್ ಸಿ ಎಫ್ ವ್ಯಾಲ್ಯೂ ನಮಗೆ ನೋಡಲಿ ಏನು ಕೊಟ್ಟಿದ್ದಾನೆ, x² - x ಪ್ಲಸ್ 1 ಅಂತ. ಆವಾಗ ನಾವು ಈ ಎಕ್ಸ್ ಜಾಗದಾಗ 2ನ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, 2ನ ಅಪ್ಲೈ ಮಾಡಿರಿ. ಸೊ 2 2 4 4 - 2 ಪ್ಲಸ್ 1 ಅಂತ. ಅವಾಗ ಏನಾಗುತ್ತೆ ನಮಗೆ 4ರಲ್ಲಿ 2 ಕಳೆದ್ರೆ 2 2ರಲ್ಲಿ 1 ಕೂಡಿಸಿದ್ರೆ 3 ಅಂತ. ಸೊ ನಮಗೆ ಎಚ್ ಸಿ ಎಫ್ ವ್ಯಾಲ್ಯೂ 3 ಬಂದಮೇಲೆ ನೋಡಿರಿ, ಫಸ್ಟ್ ಇಕ್ವೇಷನ್ಸ್ ವ್ಯಾಲ್ಯೂ 21 ಇದೆ, ಸೆಕೆಂಡ್ ಇಕ್ವೇಷನ್ ವ್ಯಾಲ್ಯೂ 9 ಇದೆ. ಮತ್ತು ಅವುಗಳದ್ದು ಎರಡರದ್ದು ಇಕ್ವೇಷನ್ಸ್ ವ್ಯಾಲ್ಯೂ ಎಚ್ ಸಿ ಎಫ್ ವ್ಯಾಲ್ಯೂ ಏನಿದೆ 3 ಇದ್ದಾಗ ನಮ್ಗೆ ಏನು ಬೇಕು, ಇಲ್ಲಿ ಅವುಗಳದ್ದು ಎಲ್ ಸಿ ಎಮ್ ಏನು ಬರುತ್ತೆ ಕಂಡುಹಿಡಬೇಕು. ಇಲ್ಲಿ ಎಲ್ ಸಿ ಎಮ್ ಏನು ಕಂಡುಹಿಡಬೇಕಂದ್ರೆ ನಾವೇನು ಮಾಡಬೇಕು, ಫಸ್ಟ್ನೇದಾಗಿ ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ ಒಂದು ಇಕ್ವೇಷನ್ಸ್ ಬರುತ್ತೆ. ಇದನ್ನು ಬೇಕಾದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದರದ್ದು ರಿಲೇಟೆಡ್ ಒಂದು ಕಾನ್ಸೆಪ್ಟ್ ಇದೆ. ಏನಂತಂದರೆ ನಮಗೆ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ = a × b ಅಂತ. ಅಂದರೆ ಎರಡು ಸಂಖ್ಯೆಗಳ ಗುಣಾಕಾರ ಅವುಗಳದ್ದು ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ಗೆ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಅಂದರೆ ಈ ಎರಡು ಸಂಖ್ಯೆನ ಗುಣಾಕಾರ ಮಾಡಿದ್ರು ಕೂಡ ಅವುಗಳದ್ದು ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ನ ಗುಣಾಕಾರ ಮಾಡಿದ್ರು ಕೂಡ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ ವ್ಯಾಲ್ಯೂ. ಅವಾಗ ನಮಗೆ ಆನ್ಸರ್ ಬರುತ್ತೆ. ಆದ್ದರಿಂದ ಹೆಚ್ ಸಿ ಎಫ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರಲ್ಲಿ 3 ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ. ಹೆಚ್ ಸಿ ಎಫ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರಲ್ಲಿ 3 ಇದೆ. ಒಂದು ನಿಮಿಷ, 3. ಮತ್ತು ಎಲ್ ಸಿ ಎಮ್ ವ್ಯಾಲ್ಯೂ ಗೊತ್ತಿಲ್ಲ, ಎಲ್ ಸಿ ಎಮ್ನ ಆ್ಯಸ್ ಇಟ್ ಇಸ್ ಬರ್ಕೊಂಡ್ರಿ. ಮತ್ತು ಎ ಮತ್ತು ಬಿ ಅಂದರೆ ಫಸ್ಟ್ನೇದು ವ್ಯಾಲ್ಯೂ ಏನಿದೆ 21 ಇದೆ, ಮತ್ತು ಸೆಕೆಂಡ್ ವ್ಯಾಲ್ಯೂ ಏನೈತಿ 9 ಐತಿ. ಸೊ ಆದ್ದರಿಂದ ನಮಗೆ ಎಲ್ ಸಿ ಎಮ್ ವ್ಯಾಲ್ಯೂ = 3ರಿಂದ ಈ ಕಡೆ ಕಡ್ತಾ ಹೊಡ್ರಿ, 3 1 3 3. ಸೊ ಕಡ್ತಾ ಹೊಡೆದಾಗ ನಮಗೆ ಅಂತ 3 1 3 2 6 63 ಬರುತ್ತೆ. ಸೊ ಆದ್ದರಿಂದ ಅವುಗಳದ್ದು ಎಲ್ ಸಿ ಎಮ್ ವ್ಯಾಲ್ಯೂ ಏನು ಬರುತ್ತೆ, 63 ಬರುತ್ತೆ. ಯಾವುದು 63, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅರ್ಥ ಆಯ್ತಲ್ಲ, ಈ ಥರ ನಿಮ್ಗೆ ಮಾಡೋದಿರುತ್ತೆ. ಇಲ್ಲ ನಿಮಗೆ ಈ ಥರನೂ ಗೊತ್ತಾಗಲಿಕ್ಕಂದ್ರೆ ಬೇಕಿದ್ರೆ ನೀವು ಈ ಈಕ್ವೇಷನ್ಸ್ ಬಿಟ್ಬಿಟ್ರಿ ಬೇಕಿದ್ರೆ. ಸೊ ಫಸ್ಟ್ನೇದು ಇಕ್ವೇಷನ್ದು ವ್ಯಾಲ್ಯೂ ನಮಗೇನಿದೆ 21 ಬಂತು, ಮತ್ತು ಸೆಕೆಂಡ್ ವ್ಯಾಲ್ಯೂ ಏನು ಬಂದಿದೆ ನಮಗೆ 9 ಬಂದಿದೆ. ಇವೆರಡರದ್ದು ನೀವು ಎಲ್ ಸಿ ಎಮ್ನ ಕಂಡಿಡ್ರಿ, ಡೈರೆಕ್ಟಾಗಿ ಇಲ್ಲೇ ಬಂದುಬಿಡುತ್ತಲ್ಲ. 3ರಿಂದ ಕಡ್ತಾ ಹೊಟ್ರಿ, 3 7 21 3 3 9, ಮತ್ತು ಆ್ಯಸ್ ಇಟ್ ಈಸ್ 3ರಿಂದ ಡಿವೈಡ್ ಮಾಡಿರಿ. ಮತ್ತೆ ಮಾರ್ಕರ್ ಆಗಿ ನಡೀತಿಲ್ಲ. ಸೊ ಮತ್ತೆ 7 ಆ್ಯಸ್ ಇಟ್ ಈಸ್ 1, ಮತ್ತು 7 7 1 1. ಸೊ ಆಗ 3 3 9 9 7 63. ಡೈರೆಕ್ಟಾಗಿ ನೀವು ಇಲ್ಲಿ ಗುಣಾಕಾರ ಮಾಡಿದ್ರು ಕೂಡ ಬರುತ್ತೆ. ಈ ಥರ ಫ್ಯಾಕ್ಟರೈಸೇಷನ್ ಮಾಡಿ ಮಾಡ್ಬೋದು. ಇಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಥರ ಒಂದು ಫಾರ್ಮುಲಾ ಬರುತ್ತೆ, ಏನಂತಂದರೆ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ = a × b ಅಂತ. ಇದು ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಇದ್ರ ಮೇಲೇ ಆಲ್ಮೋಸ್ಟ್ ಡಿಗ್ರಿ ಪ್ರಾಬ್ಲಮ್ ಬರುವಂಥದ್ದು. ಇದು ನೆಕ್ಸ್ಟ್ ಕ್ಲಾಸಲ್ಲಿ ಕಾನ್ಸೆಪ್ಟ್ ಆಗಿರೋವಂಥದ್ದು. ಇದು ನೆಕ್ಸ್ಟ್ ಕ್ಲಾಸ್ ಒಂದು ಕ್ಲಾಸ್ ಬೇಕಾಗುತ್ತೆ ಇದಕ್ಕೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ವೆರೈಟಿ ಪ್ರಾಬ್ಲಮ್ ಬರ್ತವೆ ಇಲ್ಲಿ, ಅರ್ಥ ಆಯ್ತಲ್ಲ. ಸೊ ಇಷ್ಟೆಲ್ಲ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಬೇಕಿದ್ರೆ ಕಾಮೆಂಟ್ ಮಾಡ್ಬೋದು. ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಸಲ ಹೇಳೋಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ನಿಮಗೆ
ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರನ್ನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೆ ಅವ್ರಿಗೆ ಕೂಡ ಶೇರ್ ಮಾಡಿರಿ. ಆ್ಯಂಡ್ ನಿಮ್ಗೆ ಇವತ್ತಿನ ಕ್ಲಾಸ್ ಏನಾನ ಲೈಕ್ ಅನಿಸಿದ್ರೆ ಇಷ್ಟ ಆಗಿದ್ರೆ ಸೊ ಡೋಂಟ್ ಅಂದರೆ ಸ್ವಲ್ಪ ರಿವ್ಯೂ ಕೊಡೋದನ್ನು ಮರಿಬೇಡ್ರಿ, ಯಾಕಂದರೆ ನಮಗೂ ಅದೊಂಥರ ಮೋಟಿವೇಶನ್ಸ್ ಇದ್ದಂಗೆ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಹೇಳಿ ನನ್ನ ಕ್ಲಾಸ್ ಮುಗಿಸ್ತೇನೆ. ಆ್ಯಂಡ್ ನಿಮಗೆ ಇವತ್ತಿನ ಕ್ಲಾಸಿಂದ PDF ನೋಟ್ಸ್ ಅವೆಲ್ಲ ಏನಾನು ಬೇಕಿತ್ತು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ಬೋದು. ಸೊ ಅದು ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತಿದೆ. ಬೈಗಾದ್ರೆ ಬರ್ದಿರ್ತೀನಿ ನೋಡ್ರಿ, ಇದನ್ನು ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನಿದೆಯಲ್ಲ ಅದೇ ಚಾನಲ್ ನೇಮ್ನ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಸರ್ಚ್ ಮಾಡಿದರೆ ಅದನ್ನು ಸಿಕ್ಬಿಡುತ್ತೆ. ಸೊ ಇಲ್ಲ ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಬೇಕಾದ್ರೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಇಷ್ಟು ಹೇಳಿ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್. ಸೊ ಇವತ್ತು ಕ್ಲಾಸ್ ಹೆಂಗಾಯ್ತು ಅಂತ ಸ್ವಲ್ಪ ರಿವ್ಯೂ ಕೊಡೋದು ಮರಿಬೇಡ್ರಿ. ಇಷ್ಟು ಹೇಳ್ತಾ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸು ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು. ನೆಕ್ಸ್ಟ್ ಇನ್ನೂ 2 ಕ್ಲಾಸ್ ಆದರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇನ್ನೂ 2 ಕ್ಲಾಸು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದ್ದಾವೆ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಎವ್ರಿ ಒನ್.